ನಮಸ್ತೆ ಎಲ್ಲರಿಗೂ. ನಮಸ್ತೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇವತ್ತು ಜಾಯ್ನ್ ಆಗಿರೋದಕ್ಕೆ ನಿಮಗೆ ನೀವು ಫಸ್ಟ್ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಯಾಕಂದ್ರೆ ಇದೊಂದು ಡಿವೈನ್ ಗ್ರೂಪ್. ಸೊ ಇಲ್ಲಿ ನಿಮಗೆ ನೀವು ಟೈಮ್ ಮಾಡ್ಕೊಂಡು ಈ ಒಂದು ಚಾಂಟಿಂಗಿಗೆ ಜಾಯ್ನ್ ಆಗ್ತಾ ಇರೋದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಸೊ ತುಂಬಾ ಜನಕ್ಕೆ ಟೈಮ್ ಸೆಟ್ ಆಗ್ತಾ ಇರಲಿಲ್ಲ, ಮತ್ತೆ ತುಂಬಾ ವಯಸ್ಸಾದವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸಂಜೆಗೆ ಮೂವ್ ಮಾಡಿ, ಬೆಳಗಿನ ಜಾವ ಅಷ್ಟು ಬೇಗ ಎದ್ದೇಳೋದಕ್ಕೆ ಆಗೋದಿಲ್ಲ ಅಂತ. ಆ ರಿಕ್ವೆಸ್ಟ್ ಎಲ್ಲ ಮೆಜಾರಿಟಿ ಮೇಲೆ ಕನ್ಸಿಡರ್ ಮಾಡಿ ನನಗೂ ಒಂದ್ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸ್ ಆಗ್ತಾ ಇತ್ತು, ಅಷ್ಟು ಬೇಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಆ ಥರ. ಸೊ ಹಾಗಾಗಿ ಸಂಜೆಗೆ ಮೂವ್ ಮಾಡಿದ್ದೀನಿ. ರೆಕಾರ್ಡಿಂಗ್ ಶೇರ್ ಮಾಡ್ತಾ ಇದ್ದೀನಿ. ಈ ಗ್ರೂಪಲ್ಲಿ ನಿಮ್ದು ನಿಮ್ಮ ಒಂದು ಲರ್ನಿಂಗ್ನು ಕೂಡ ಶೇರ್ ಮಾಡ್ಬೋದು. ಲಲಿತಾ ಸಹಸ್ರನಾಮ ತುಂಬಾ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇರೋರು ಇದ್ರೆ ಖಂಡಿತ ಮೆಸೇಜ್ ಮಾಡಿ. ನಾನು ಅನೌನ್ಸ್ ಮಾಡ್ತೀನಿ, ನಿಮ್ಮ ಒಂದು ಲರ್ನಿಂಗ್ನ ಕೂಡ ಶೇರ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿಯೇ. ಇವತ್ತು 11/11 ಅಂದ್ರೆ ಸ್ಪಿರಿಚುಯಲಿ 11/11 ಅನ್ನೋದಕ್ಕೆ ಸ್ಪೆಷಲ್ ಡೇ ಅಂತ ಹೇಳ್ತಾರೆ. ಮತ್ತೆ ಸ್ಪೆಷಲ್ 11/11 ಅಂತ ಎಲ್ಲರ ನೋಡಿದ್ರೆ ಪಾಸಿಟಿವ್ ಏನೋ ಸೃಷ್ಟಿ ಏನೋ ಒಂದು ಸೂಚನೆ ಮಾಡ್ತಾ ಇದೆ. ಅವಾಗ 11/11 ನೋಡಿದ ಕೂಡ್ಲೆ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಸೃಷ್ಟಿ ನಿಮ್ಮನ್ನ ಸ್ಪಿರಿಚುವಲ್ ಸಾಧನ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ. ಸೊ ನೀವೆಲ್ಲರ ಹೋಗ್ತಾ ಇದ್ರೆ ಇಲ್ಲ ಎಲ್ಲಾರ 11/11 ನೋಡಿದ್ರೆ ಆ ಪರ್ಟಿಕ್ಯುಲರ್ ಮೊಮೆಂಟ್ ಪಾಸ್ ಮಾಡಿ ಧ್ಯಾನ ಮಾಡೋದ್ರಿಂದ, ಧ್ಯಾನ ಹೇಗೆ ಅಂದ್ರೆ ನನ್ಗೇನ್ ಬೇಕು ಅದನ್ನ ಕೊಡುವಲ್ಲ, ನನಗೇನ್ ಅರ್ಹತೆ ಇದೆಯೋ ಅದನ್ನ ನೀನ್ ಕೊಡು. ಯಾಕಂದ್ರೆ ನನ್ಗೇನ್ ಒಳ್ಳೇದು ಕೆಟ್ಟದು ನನಗ್ ಗೊತ್ತಿಲ್ಲ. ನಿಮಗ್ ಗೊತ್ತಾ ಏನ್ ಒಳ್ಳೇದು ಏನ್ ಕೆಟ್ಟದು ಅಂತ? ಇಲ್ಲ. ನನ್ಗೇನ್ ಒಳ್ಳೇದು ಏನ್ ಕೆಟ್ಟದು ನನಗ್ ಗೊತ್ತಿಲ್ಲ. ನನಗ್ ಒಳ್ಳೇದ್ ಕೊಡ್ತೀಯೋ ಕೆಟ್ಟದ್ ಕೊಡ್ತೀಯೋ ನನ್ ಕರ್ಮ ಅನುಸಾರ ನನಗೆ ಅದನ್ನ ನಿಭಾಯಿಸ್ಕೊಂಡು ಹೋಗೋ ಅಂತ ಶಕ್ತಿ ಕೊಡು. ಸರೆಂಡರ್ ಮಾಡೋದು ಇಸ್ ಆಕ್ಚುಲಿ ಪ್ರಾರ್ಥನೆ. ಸೊ ಆವಾಗ ಸರೆಂಡರ್ ಮಾಡಿದ್ರೆ ಇಷ್ಟು ದಿವಸ ನನ್ನ ಜೀವನದಲ್ಲಿ ನಡೀತಾ ಇರೋದು ನನ್ನಿಂದ ಅಲ್ಲ, ನಿನ್ನಿಂದ, ದೇವರಿಂದ ನಡೀತಾ ಇರೋದು ಅಂತ ಆ ಭಾವನೆಯಲ್ಲಿ ಅರ್ಥ ಮಾಡ್ಕೊಂಡು ಸರೆಂಡರ್ ಮಾಡಿದ್ರೆ ನಿಮ್ಗೆ ಖಂಡಿತ ಪ್ರೊಟೆಕ್ಷನ್ ಗೈಡೆನ್ಸ್ ಎಲ್ಲಾ ಕಡೆಯಿಂದ ಸಿಗುತ್ತೆ. ನನ್ಗೆ ಲಲಿತಾ ಸಹಸ್ರನಾಮ ಅಜ್ಜಿ ವನಿತಾ ಶಿಂಡೆ ಅಂತ ಕಲ್ಸಿದ್ದು. ಅವರು 10 ಇಯರ್ಸ್ ಬ್ಯಾಕ್ ಪರಿಚಯ ಆಗಿದ್ದು. ಹೀಗೆ ಎಮೋಷ್ನಲಿ ಏನೋ ಒಂದು ಪರಿಸ್ಥಿತಿ ಇತ್ತು. ಆವಾಗ ನನ್ನ ಮಗನ್ಗೆ, ಎರಡನೇ ಮಗನ್ಗೆ 7 ಮಂತ್ಸ್ ಪ್ರೆಗ್ನೆಂಟ್. ಸೊ ಲಿಟ್ರಲಿ ನಾನು ಮುಳುಗೋಗ್ತಾ ಇದ್ನೇನೋ ಅನ್ನೋ ಒಂದು ಪರಿಸ್ಥಿತಿಲಿ ಇದ್ದಾಗ ಅಜ್ಜಿ ನನಗೆ ಲಲಿತಾ ಸಹಸ್ರನಾಮ ಕಲಿ ನೀನು, ಲಲಿತಾ ಸಹಸ್ರನಾಮ ಕಲಿ ನೀನು ಅಂತ ಹೇಳಿ ಅವತ್ತು ಕಲಿಯಕ್ ಸ್ಟಾರ್ಟ್ ಮಾಡಿದ್ದು. ಸದಾ ಲಲಿತಾ ಸಹಸ್ರನಾಮನ ಫೋನಲ್ಲಿ ಕೇಳ್ತಾನೆ ಇದ್ದೆ. ದಿನಕ್ಕೆ ಒಂದು 10-15 ಸತಿ 20 ಸತಿ, ಯಾವಾಗ ಟೈಮ್ ಆಗುತ್ತೋ, ಆಫೀಸ್ಗೆ ಹೋಗ್ಬೇಕಾದ್ರೆ ಆಟೋಲಿ ಕ್ಯಾಬಲ್ಲಿ, ಮತ್ತೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ನಾನು ಲಿಸನ್ ಅಂದ್ರೆ ಕೇಳ್ತಾನೆ ಇದ್ದೆ. ಅದ್ರ ಜೊತೆಗೆ ಫಿಸಿಕಲ್ ಬುಕ್ದು ಕಾಪಿ ಇಟ್ಕೊಂಡು ಅದು ಫೋನಲ್ಲಿ ಇಯರ್ಫೋನಲ್ಲಿ ಹಾಕೊಂಡು, ಮತ್ತೆ ಅವ್ರು ಹೇಗೆ ಹೇಳ್ತಾ ಇರ್ತಾರೋ ಶ್ರೀಮಾತಾ ಶ್ರೀ ಮಹಾರಾಜ್ಞೆ, ಅದು ನಾನು ಲೈನ್ ಆಗಿ ಕಲಿತಾ ಇದ್ದೆ. ಮತ್ತೆ ಹೈಲೈಟ್ ಮಾಡ್ಕೋತಾ ಇದ್ದೆ, ಹೈಲೈಟರ್ ಅಲ್ಲಿ ಹೈಲೈಟ್ ಮಾಡ್ಕೋತಾ ಇದ್ದೆ. ಆಯ್ತಾ? ಆವಾಗ ನನ್ಗೆ ಅದ್ರದ್ದು ಪವರ್ ಗೊತ್ತಿರ್ಲಿಲ್ಲ. ಒಂದು ಪಾಯಿಂಟ್ ಅಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂದ್ರೆ, ಸರಿಯಾದ ಕೆಲಸ ಇರ್ಲಿಲ್ಲ, ಮತ್ತೆ ಫ್ಯಾಮಿಲಿ 22 ಜನದ ಜೊತೆ ಜಾಯಿಂಟ್ ಫ್ಯಾಮಿಲಿಲಿ ಇದ್ದೆ. ನಂದು ಅಂತ ನಮ್ ಮನೆ ಇರ್ಲಿಲ್ಲ. US ಇಂಡಿಯಾ ಅಂತ 2 ವರ್ಷಕ್ಕೆ ಒಂದ್ಸತಿ
US ಅಲ್ಲಿ ಇದ್ವಿ, ಮತ್ತೆ ಇಂಡಿಯಾಗ್ ಶಿಫ್ಟ್ ಆಗ್ತಾ ಇದ್ವಿ, US ಅಲ್ಲಿ ಇದ್ವಿ, ಇಂಡಿಯಾಗ್ ಶಿಫ್ಟ್ ಆಗ್ತಾ ಇದ್ವಿ. ಪರಿಸ್ಥಿತಿ ಒಂಥರ ಸ್ಟೇಬಲ್ ಆಗೇ ಇರ್ಲಿಲ್ಲ. ಮತ್ತೆ ಹೆಲ್ತ್ ತುಂಬಾ ಇಶ್ಯೂಸ್ ಇತ್ತು. ಲಲಿತಾ ಸಹಸ್ರನಾಮ ಸದಾ US ಅಲ್ಲಿ ಇದ್ದಾಗೂನು ಒಂದು ಗ್ರೂಪ್ ಅಲ್ಲಿ ಸಡನ್ ಆಗಿ ಅಲ್ಲೂನು ಚಾಂಟಿಂಗ್ ಮಾಡ್ತಾ ಇದ್ವಿ. ಪ್ರತಿ ಶುಕ್ರವಾರ ಬಿಡ್ದೇನೆ ಚಾಂಟಿಂಗ್ ಮಾಡ್ತಾ ಇದ್ವಿ. ಮತ್ತೆ ನಾನು ಆಮ್, ಪ್ರತಿದಿನ ಮಾಡ್ತಾ ಇದ್ದೆ. ಅದಲ್ದಿರ ಸಡನ್ ಆಗಿ ಅಜ್ಜಿ 4 ಇಯರ್ಸ್ ಬದುಕಿದ್ರು. 2015 ಇಂದ 2019 ವರ್ಗೂ ಬದುಕಿದ್ರು. ಸೊ ಒಂದು 4-5 ವರ್ಷ ಅವ್ರ ಜೊತೆ ಇರೋ ಅಂತ ಒಂದು ನನಗೆ ಆಪರ್ಚುನಿಟಿ ಇತ್ತು. ಆ ಟೈಮಲ್ಲಿ ಸಾಯಕ್ ಮುಂಚೆ ಒಂದು ಫೋಟೋ ಕೊಟ್ಟಿದ್ರು. ಒಂದು ಪುಟ್ಟ ಫೋಟೋ ಲಲಿತಾ ದೇವಿದು. ಆ ಲಲಿತಾ ದೇವಿ ಫೋಟೋನ ನಾನು 10 ವರ್ಷದ ಹಿಂದೆ ಮಾಡಿದ್ದು. ಆವಾಗ ನನ್ಗೆ ಅಷ್ಟು ಲಲಿತಾ ಸಹಸ್ರನಾಮದ ಪವರು ಗೊತ್ತಿರ್ಲಿಲ್ಲ, ಲಲಿತಾ ದೇವಿದು ಇದು ಗೊತ್ತಿರ್ಲಿಲ್ಲ. ಆ ಫೋಟೋಲಿರೋ ಕಲರು ಮತ್ತೆ ನಾನ್ ಮಾಡಿರೋ ಪೇಂಟಿಂಗ್ ಕಲರ್ಗುನು ತುಂಬಾನೇ ವ್ಯತ್ಯಾಸ ಇದೆ. ಅದು ಆ ಪೇಂಟಿಂಗ್ ಮಾಡಿ 10 ವರ್ಷದ ನಂತರ ಅದು ನಾನ್ ಸಂಕಲ್ಪ ಮಾಡ್ಕೊಂಡಿದ್ದು ಅಂದ್ರೆ 1000 ಆ ತರದ್ ಪೇಂಟಿಂಗ್ ಮಾಡ್ಬೇಕು, ಬೇರೆ ಬೇರೆ ಶಕ್ತಿ ಪೀಠಕ್ಕೆ ಕೊಡ್ಬೇಕು ಅಂತ. ಆ ಸಂಕಲ್ಪ ಮಾಡೋದಕ್ಕೂನು ಸಾಯಿಬಾಬಾ ಭಜನೆ ಒಂದ್ ಮನೇಲಿ ಮಾಡಿದ್ವಿ. ಆ ಭಜನೆ ಮಾಡಿದಾಗ ಆ ಪೇಂಟಿಂಗಿಗೆ ಏನೋ ಒಂದ್ ಪ್ರಾಣ ಪ್ರತಿಷ್ಠಾಪನೆ ಆದ ತರ ಒಂದು ಫೀಲಿಂಗ್. ಅದಾದ್ಮೇಲೆ ಸಂಕಲ್ಪ ಮಾಡಿದ್ದು, ಅದಾದ್ಮೇಲೆ ಕಂಚಿ ಕಾಮಾಕ್ಷಿಗೆ ಹೋಗಿದ್ದು, ಡಿಸ್ಪ್ಲೇ ಆಗಿದ್ದು ಇದು ಕತೆ. ಬಟ್ ನನ್ಗೆ ಪರ್ಸ್ನಲಿ ತುಂಬಾ ಕ್ಲಾರಿಟಿ ಸಿಕ್ಕಿದೆ, ಹೆಲ್ತ್ ಇಂಪ್ರೂವ್ ಆಗಿದೆ, ರಿಲೇಶನ್ಶಿಪ್ ಇಂಪ್ರೂವ್ ಆಗಿದೆ, ಕಾನ್ಫಿಡೆನ್ಸ್ ಸಿಕ್ಕಿದೆ, ಜಾಬ್ ಅಲ್ಲೂ ಇಂಪ್ರೂವ್ಮೆಂಟ್ ಆಗಿದೆ, ಕ್ರಿಯೇಟಿವಿಟಿ ಬೂಸ್ಟ್ ಆಗಿದೆ. ಮತ್ತೆ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ ಎಲ್ಲರಿಗೂ ಶೇರ್ ಮಾಡಬೇಕು ಅಂತ. ಸೊ ನೀವ್ ಯಾವ ಲೆವೆಲ್ ಅಲ್ಲಿ ಇದಾರೋ ಆ ಲೆವೆಲ್ ಇಂದ ಖಂಡಿತವಾಗಿ ನಿಮ್ಮನ್ನ ದೇವಿ ಮೇಲೆ ಎತ್ತುತ್ತಾಳೆ. ದೇವಿ ಅಂದ್ರೆ ಏನು? ದೇವಿಗೆ ಇನ್ನೊಂದ್ ಹೆಸ್ರೇ ಶಕ್ತಿ. ಶಕ್ತಿ ಅಂದ್ರೆ ಏನು? ಎನರ್ಜಿ. ಎನರ್ಜಿನ ನೀವು ಯಾವ್ದ್ರಿಂದ ಅನುಭವಿಸ್ತೀರಾ? ನಿಮ್ಮ ದೇಹದಿಂದ ನೀವು ಅನುಭವಿಸ್ತೀರಾ. ಸೊ ನಿಮ್ ದೇಹಕ್ಕೂನು ನೀವು ಥ್ಯಾಂಕ್ಸ್ ಹೇಳ್ಬೇಕು. ಸೊ ಇವತ್ತಿನ ದಿವಸ ಜಸ್ಟ್ ಇದೊಂದು ಮಕ್ಳದೊಂದು ಕತೆ ಬುಕ್ ಇತ್ತು. ಸೊ ಆ ಬುಕ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಆ ಬುಕ್ ಅಲ್ಲಿ ಇದು ನನ್ಗೆ ತುಂಬಾ ವರ್ಷದ ಹಿಂದೆ ಸಿಕ್ಕಿದ್ದು ಬುಕ್. ರಾಮಕೃಷ್ಣ ಆಶ್ರಮ ಎಲ್ಲರಿಗೂ ಗೊತ್ತಾ? ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಲ್ಲ. ರಾಮಕೃಷ್ಣ ಆಶ್ರಮದಲ್ಲಿ ತುಂಬಾ ಕತೆ ಪುಸ್ತಕಗಳು ಎಲ್ಲ ಸಿಗುತ್ತೆ. ಎಸ್ ಅಂತ ಟೈಪ್ ಮಾಡಿ, ಇಲ್ಲ ಗೊತ್ತು ಅಂತ ಹೇಳಿ, ಕೇಳ್ತಾ ಇದ್ದೀನಿ ಅಂತ ಹೇಳಿ, ಏನಾರ ಒಂದು ರಿಪ್ಲೈ ಮಾಡಿ. ನನಗ್ ಎಸ್ ಮ್ಯಾಮ್ ಗೊತ್ತಾಗುತ್ತೆ ಗೊತ್ತು, ಆವಾಗ ಹೇಳಿ. ನಿಮ್ಗೆ. ರಾಮಕೃಷ್ಣ ಆಶ್ರಮ ಗೊತ್ತು. ಓಕೆ, ಥ್ಯಾಂಕ್ ಯು. ಸೊ ಅಲ್ಲಿ ಈ ತರದ್ದು ಕತೆ ಪುಸ್ತಕಗಳು ಮಕ್ಳಿಗೆ ತುಂಬಾನೇ ಸಿಗುತ್ತೆ. ಆಯ್ತಾ? ಒಂದು ಕತೆ, ದೇವರು ಯಾರು? ದೇವರು ಯಾರು ಅಂತ ಒಂದು ಪ್ರಶ್ನೆ. ದೇವರು ಯಾರು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ನಮ್ಮ ಸುತ್ತಮುತ್ತಲಿರುವ ಪ್ರಕೃತಿ, ಮನುಷ್ಯರು, ಗಾಳಿ, ಭೂಮಿ, ನೀರು, ಹಣ್ಣು ಹಂಪಲು, ಪ್ರಾಣಿಗಳು, ಆಕಾಶ, ಹೂಗಳು, ಮನುಷ್ಯ ಒಬ್ಬರಂತೆ ಇನ್ನೊಬ್ಬರಿಲ್ಲ. ಇವರುಗಳನ್ನೆಲ್ಲ ಸೃಷ್ಟಿಸಿದವರು ಯಾರು ಎಂದು ನಮಗೆ ಗೊತ್ತಿಲ್ಲ. ಆದುದರಿಂದ ಇವುಗಳನ್ನು ಸೃಷ್ಟಿಸಿದವನೇ ದೇವರು ಎಂದು ನಾವು ತಿಳಿದುಕೊಂಡಿದ್ದೇವೆ. ಅವನನ್ನೇ ದೇವರು ಎಂದು ಪೂಜಿಸುತ್ತೇವೆ. ದೇವರ ಈ ಸೃಷ್ಟಿ ಅದ್ಭುತ. ಸಮುದ್ರದ ನೀರಿನಿಂದ ನಮಗೆ ಉಪ್ಪು ಸಿಗುತ್ತದೆ. ನೀರನ್ನು ನಮ್ಮ ದಿನನಿತ್ಯದ ಅಡುಗೆಗೆ, ಬಟ್ಟೆ ಒಗೆಯಲು, ತರಕಾರಿಗಳನ್ನು ಬೆಳೆಯಲು ಬಳಸುತ್ತೇವೆ. ಪ್ರಾಣಿಗಳು, ಮನುಷ್ಯರು ಕುಡಿಯಲು ಉಪಯೋಗಿಸುತ್ತಾರೆ. ನೀರು ಇಲ್ಲದಿದ್ದರೆ ನಾವು ಜೀವಿಸಲು ಸಾಧ್ಯವಾಗುತ್ತಿತ್ತೆ. ಊಹಿಸಿ. ಗಾಳಿಯಿಂದ ನಾವು ಉಸಿರಾಡುತ್ತೇವೆ, ಬೆಂಕಿಯಿಂದ ಅಡಿಗೆ ಮಾಡಿಕೊಳ್ಳುತ್ತೇವೆ. ಇವುಗಳಲ್ಲಿ ಯಾವುದೂ ಇಲ್ಲದಿದ್ದರೂ ನಾವು ಜೀವಿಸಲು ಆಗುತ್ತಿರಲಿಲ್ಲ. ಆದುದರಿಂದ ಇವುಗಳೆಲ್ಲದರ ಸೃಷ್ಟಿಕರ್ತನೆ ನಾವು ದೇವರು ಎಂದು ಪೂಜಿಸುತ್ತೇವೆ. ಇದು ತುಂಬಾ ಇಷ್ಟ ಆಗಿತ್ತು ನನ್ಗೆ, ಅದಕ್ಕೆ ಶೇರ್ ಮಾಡಿದೆ. ಇಷ್ಟ ಆಯ್ತಾ? ಪ್ರಕೃತಿನೇ ದೇವ್ರು, ಪ್ರಕೃತಿನ ಸೃಷ್ಟಿ ಮಾಡಿರೋನೇ ದೇವ್ರು.
ಸೊ ಪ್ರತಿಯೊಂದು ಸೃಷ್ಟಿಲಿರೋದು ಅದರಲ್ಲಿ ದೇವರ ಒಂದು ಅಂಶ ಇದೆ. ಸೊ ಈ ಪರ್ಟಿಕ್ಯುಲರ್ ತುಂಬಾ ವರ್ಷದ ಹಿಂದೆ ಓದಿದ್ದೆ. ಅದು ತುಂಬಾನೇ ಇಷ್ಟ ಆಗಿತ್ತು ನನ್ಗೆ ಮನ್ಸಿಗೆ. ಸೊ ಆ ಬುಕ್ ಕಾಪಿ ಇನ್ನೂ ಇಟ್ಕೊಂಡಿದೀನಿ. ಸೊ ಅದನ್ನ ಶೇರ್ ಮಾಡಿದ್ದು. ಇನ್ನೊಂದು ಸನ್ ಸೋಕಿಂಗ್ ಅಂತ ಒಂದು ಮೆಡಿಟೇಷನ್, ಸನ್ ಸೋಕಿಂಗ್ ಬಗ್ಗೆ ಹೇಳಿ ಆಮೇಲೆ ಲಲಿತ ಸಹಸ್ರನಾಮ ಮೀನಿಂಗಿಗೆ ಹೋಗೋಣ. ಸೊ ಸನ್ ಸೋಕಿಂಗ್ ಅಂದ್ರೆ ಸೂರ್ಯ ಸೂರ್ಯ ನನಗೆ ಓಕೆ. ಪ್ರತ್ಯಕ್ಷ ಕಾಣೋ ದೇವ್ರು ಯಾವುದು? ಪ್ರತ್ಯಕ್ಷ ಕಾಣೋ ದೇವ್ರು ದಿನಾ ಪ್ರತ್ಯಕ್ಷ ಕಾಣೋ ದೇವ್ರು ಸೂರ್ಯ. ಆಯ್ತಾ? ದಿನ ದಿನ ಸಿಗ್ತಾನೆ. ಮೀಡಿಯೇಟರ್ ಇಲ್ಲ, ಪೂಜಾರಿ ಇಲ್ಲ, ದುಡ್ಡಿಲ್ಲ, ಕ್ಯೂ ಇಲ್ಲ, ಯಾರೂ ಇಲ್ಲ. ಆಯ್ತಾ? ದಿನಾ ಸಿಗ್ತಾನೆ ಸೂರ್ಯ ಭಗವಂತ. ಸೂರ್ಯನ್ ಜೊತೆ ಮಾತಾಡೋದನ್ನೇ ಸನ್ ಸೋಕಿಂಗ್ ಅಂತ ಹೇಳೋದು. ಸನ್ ಸೋಕಿಂಗ್, ಬಿಸ್ಲು ಕಾಯಿಸ್ರಿ ಬಿಸ್ಲು ಕಾಯಿಸ್ರಿ ಬಿಸ್ಲು ಕಾಯಿಸ್ರಿ ಅಂತ ಹಳೆ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು ಅಲ್ವಾ? ನಿಜ ತಾನೆ? ಬಿಸ್ಲು ಕಾಯಿಸಿ, ದಿನ ಬಿಸ್ಲು ಕಾಯಿಸಿ. ಅಜ್ಜಿ, ನಾವ್ ಅಜ್ಜಿ ಅವರು ಇವರು ಎಲ್ಲ ಇರ್ತಾ ಇದ್ರು, ಬಿಸ್ಲಲ್ಲಿ ಕುತ್ಕೋತಾ ಇದ್ರು. ಅದು ಏನ್ ಕಾರಣ ಗೊತ್ತಾ? ಒಂದು, ಸೂರ್ಯ ಈಸ್ ಅನ್ ಹೀಲಿಂಗ್ ಪವರ್. ಅಂದ್ರೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಹೀಲ್ ಮಾಡುವಂತ ಪವರ್ ಇದೆ. ಅಂದ್ರೆ ವಾಸಿ ಮಾಡುವಂತ ಒಂದು ಶಕ್ತಿ ಇದೆ ಸೂರ್ಯನ ಕಿರಣಕ್ಕೆ. ಅದು ಎಸ್ಪೆಷಲಿ ಬೆಳಗ್ಗೆ 7:30 9 ಗಂಟೆ ಒಳಗಡೆ ಸೂರ್ಯನ ಕಿರಣದಲ್ಲಿ ಕುತ್ಕೊಂಡ್ರೆ ನಿಮಗೆ ಏನೇ ಒಂದು ಹೆಲ್ತ್ ಇಶ್ಯೂಸ್ ಇರ್ಬೋದು, ಮತ್ತೆ ಮಾನಸಿಕವಾದ ತೊಂದರೆ ಅಂದ್ರೆ ಡಿಪ್ರೆಷನ್ ಇರ್ಬೋದು, ಮತ್ತೆ ಕ್ಲಾರಿಟಿ ಇಲ್ದಿರ ಇರ್ಬೋದು, ಏನೋ ಮನ್ಸಿಗೆ ಸಮಾಧಾನ ಇಲ್ಲ, ಮನ್ಸಿಗೆ ಶಾಂತಿ ಕೊಡ್ತಾನೆ. ಮನ್ಸನ್ನ ನೆಮ್ಮದಿ ಸಿಗುತ್ತೆ, ಏನೋ ಒಂದು ದಾರಿ ಸಿಗುತ್ತೆ. ಸೂರ್ಯ, ಶ್ರೀರಾಮ ಸೂರ್ಯನ ಆನ್ಸಿಸ್ಟರ್. ಅಂದ್ರೆ ಶ್ರೀರಾಮ ಸೂರ್ಯವಂಶಿ. ರಾಮನ್ನ ನಾವ್ ನೋಡಿಲ್ಲ, ಆದ್ರೆ ಸೂರ್ಯ ದಿನ ಕಾಣ್ತಾನೆ. ಅವನ್ನ ಪ್ರಾರ್ಥನೆ ಮಾಡಲ್ಲ ನಾವು. ಡೈರೆಕ್ಟ್ ಆಗಿ ಸಿಗ್ತಾನೆ, ಈಸಿಯಾಗಿ ಸಿಗ್ತಾನೆ. ಆದ್ರೆ ಯಾರು ಅದ್ರ ಬೆನಿಫಿಟ್ ನ ತಗೋತಾ ಇಲ್ಲ ಅಲ್ವಾ? ನಿಜ ತಾನೆ? ನಾವು ದೇವಸ್ಥಾನಕ್ಕೆ ಕ್ಯೂ ಇಟ್ಕೊಂಡು ಪೂಜಾರಿಗೆ ದುಡ್ಡು ಕೊಟ್ಟು ಪೂಜೆ ಮಾಡಿಸಿ ಎಲ್ಲ ಮಾಡ್ತೀವಿ. ಆದ್ರೆ ಪ್ರತ್ಯಕ್ಷ ಡೈಲಿ ಕಾಣೋ ಅಂತ ಈಸಿಯಾಗಿ ಸಿಗೋ ಅಂತ ಸೂರ್ಯನಲ್ಲಿ ಕುತ್ಕೊಂಡು 10-15 ನಿಮಿಷ ಧ್ಯಾನ ಮಾಡೋದಕ್ಕಾಗಲ್ಲ, ಕುತ್ಕೊಳ್ಳೋದು ಮಾತಾಡೋದಕ್ಕಾಗಲ್ಲ. ಎಷ್ಟೋ ಜನ ಸೂರ್ಯನ ಕಿರಣನೇ ನೋಡಿರಲ್ಲ. ಬೆಳಗ್ಗೆ ಹೊರಟ್ಬಿಟ್ಟಿರ್ತಾರೆ ಆಫೀಸ್ಗೆ, ಇಲ್ಲ ಅಂದ್ರೆ ಸಂಜೆ ಸೂರ್ಯ ಮುಳುಗದ ಮೇಲೆ ಬರ್ತಾರೆ. ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ, ಕ್ಲಾರಿಟಿ ಇರೋದಿಲ್ಲ. ಮತ್ತೆ ಆಂಜನೇಯನ್ಗೆ ಸೂರ್ಯನೇ ಗುರು. ಆಯ್ತಾ? ಸೂರ್ಯನೇ ಗುರು. ಸೊ ನಿಮಗೆ ಗೈಡೆನ್ಸ್ ಕೊಡ್ತಾನೆ, ಕ್ಲಾರಿಟಿ ಕೊಡ್ತಾನೆ. ಪ್ರತಿಯೊಂದು ವಿಷಯದಲ್ಲೂ ಇಂಪ್ರೂವ್ಮೆಂಟ್ಸ್ ಕಾಣ್ತೀರಾ ಸನ್ ಸೋಕಿಂಗ್ ಮೆಡಿಟೇಷನ್ ಮಾಡಿದ್ರೆ. ನನಗ್ ವರ್ಕ್ ಆಗಿದೆ. ಸೊ ನಿಮ್ ಮೆಡಿಕಲ್ ಕಂಡೀಷನ್ ನೋಡ್ಕೊಂಡು ಅಟ್ಲೀಸ್ಟ್ ಟೆರೆಸ್ ಅಲ್ಲಿ, ಇಲ್ಲ ಅಂದ್ರೆ ಬೆಳಗಿನ ಜಾವ ಗ್ರೌಂಡ್ ಅಲ್ಲಿ ವಾಕಿಂಗ್ ಮಾಡ್ಬೇಕಾರೆ ಬರೀ ಮೊಬೈಲ್ ನೋಡೋದು, ರೀಲ್ಸ್ ನೋಡೋದು, ಪಕ್ಕದಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡೋದು ಅದೆಲ್ಲ ಮೆಡಿಟೇಷನ್ ಅಂದ್ರೆ. ಸನ್ ಸೋಕಿಂಗ್ ಮೆಡಿಟೇಷನ್ ಅಂದ್ರೆ ನೀವಾಯ್ತು, ಸೂರ್ಯ ಆಯ್ತು, ಒಂಥರ ಫ್ರೆಂಡ್ ಮಾಡ್ಕೋಬೇಕು, ಫ್ರೆಂಡ್ಶಿಪ್ ಮಾಡ್ಕೋಬೇಕು ಸೂರ್ಯನ್ ಜೊತೆ. ಆವಾಗ ನಿಮಗೆ ನೀವೇನೊಂದು ಸಾಧನೆ ಮಾಡ್ತಾ ಇದ್ದೀರೋ, ಇಲ್ಲ ಯಾವೊಂದು ಸ್ಟೇಟ್ ಅಲ್ಲಿ ಇದ್ದೀರೋ ಅಲ್ಲಿ ನಿಮಗೆ ಪ್ರೋಗ್ರೆಷನ್ ಕಾಣುತ್ತೆ. ಅಂದ್ರೆ ನೀವು ಪ್ರೋಗ್ರೆಸ್ ಆಗ್ತಾ ಇರ್ತೀರಾ. ಒಂದೊಂದ್ ಸ್ಟೆಪ್ಪೇನೆ ನಿಮಗೆ ಕಾಣ್ತಾ ಹೋಗುತ್ತೆ. ಹೆಡ್ಲೈಟ್ ತರ. ಹೆಡ್ಲೈಟ್ ಬರೀ ಮುಂದೆ ಮಾತ್ರ ಕಾಣುತ್ತೆ. ಇನ್ನೊಂದ್ ಸ್ವಲ್ಪ ಮುಂದೆ ಇದ್ರೆ ಇನ್ನೊಂದ್ ಸ್ವಲ್ಪ ದಾರಿ ಕಾಣ್ತಾ ಹೋಗುತ್ತೆ. ಆ ತರ. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಥಮ್ಸ್ ಅಪ್ ಕೊಡಿ, ಎಸ್ ಎಸ್ ಅನ್ನಿ ಖಂಡಿತ. ಆಯ್ತಾ? ನಿಮ್ದು ಮೆಡಿಕಲ್ ಕಂಡೀಷನ್ ನೋಡ್ಕೊಳ್ಳಿ. ಎಸ್ಪೆಷಲಿ ಸ್ಕಿನ್ ಪ್ರಾಬ್ಲಮ್ಗೆ ಮತ್ತೆ ಮೆಂಟಲ್ ಪ್ರಾಬ್ಲಮ್, ಮಾನಸಿಕವಾಗಿ ದೈಹಿಕವಾಗಿ ಏನೇ ಒಂದ್ ತೊಂದರೆ ಇದ್ರೂನು ಸೂರ್ಯನ್ ಗೈಡೆನ್ಸ್ ತಗೊಂಡ್ರೆ ಖಂಡಿತವಾಗಿ ನಿಮ್ಗೇನೋ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಒಂದು ಪರ್ಸನಲ್ ಅನುಭವ. ಇದು ಒಂದು ರೀಚಾರ್ಜಿಂಗ್ ಟೆಕ್ನಿಕ್. ಇದು ಒನ್ ಆಫ್ ದ ರೀಚಾರ್ಜಿಂಗ್ ಟೆಕ್ನಿಕ್ ವಿಚ್ ಇಸ್ ವರ್ಕ್ ಫಾರ್ ಮೀ. ಅಂದ್ರೆ ನನಗೆ ವರ್ಕ್ ಆಗಿದೆ. ಸೊ ನೀವು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಕ್ ಮುಂಚೆ ಏನು ಹೇಳಕ್ಕಾಗಲ್ಲ. ಆಯ್ತಾ? ಸೊ ಈಗ ಅಲ್ಲಿ ಶೇರ್ ಮಾಡ್ತೀನಿ. ಮತ್ತೆ ಈ ಗ್ರೂಪ್ ಅಲ್ಲಿ ಕೆಲವರು ಜನ ಲಲಿತಾ ಸಹಸ್ರನಾಮ್, ಲಲಿತಾ ದೇವಿದು ಫೋಟೋ ಪ್ರಿಂಟ್ ಆರ್ಡರ್ ಮಾಡಿದೀರಾ. ತುಂಬಾ 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 ಥ್ಯಾಂಕ್ಸ್.
ವೀಕ್ಲಿ ಒನ್ಸ್ ಡಿಸ್ಪ್ಯಾಚ್ ಮಾಡ್ತೀನಿ. ಸೊ ಥರ್ಸ್ಡೇ ಡಿಸ್ಪ್ಯಾಚ್ ಮಾಡ್ತೀನಿ. ಸೊ ಸ್ಪೀಡ್ ಪೋಸ್ಟಲ್ ಕಳಿಸ್ತೀನಿ. ಸೊ ಒಂದ್ ವಾರ 10 ದಿವಸ ಆಗ್ಬೋದು ಸ್ಪೀಡ್ ಪೋಸ್ಟಲ್ ಬರೋದಕ್ಕೆ. ತುಂಬಾನೇ ಥ್ಯಾಂಕ್ಸ್ ಆಶಾ ಅವರು, ಸುಜಾತಾ ಅವರು, ಪದ್ಮಾ ಮೇಡಮು, ಇನ್ನೂ ಕೆಲವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್. ಮತ್ ಮಿಗ್ದವ್ರಿಗೂನು ಎಲ್ಲ ಥ್ಯಾಂಕ್ಸ್. ನಿಮ್ಮ ಒಂದು ಅಮೂಲ್ಯವಾದ ಟೈಮ್ನ ಈ ಒಂದು ಗ್ರೂಪಿಗೆ ಕೊಟ್ಟಿ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ. ನಿಮ್ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿಗೆ, ಯಾರ್ಯಾರಿಗೆ ಇದು ಅನುಕೂಲ ಆಗ್ಬೋದೋ ಅವರಿಗೆಲ್ಲ ಈ ಒಂದು ಲಿಂಕ್ನ ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್. ನಿಮ್ಗೆ ಸಿಗ್ತಾ ಇರೋದನ್ನ ನೀವು ಶೇರ್ ಮಾಡಿದ್ರೆ ನಿಮ್ಗೆ ಇನ್ನು ನೀವು ಸಾಸಿವೆ ಕಾಳಷ್ಟು ಕೊಟ್ರೆ, ನೀವು ₹1 ಕೊಟ್ರೆ ₹10 ಬರುತ್ತಂತೆ ವಾಪಸ್ಸು. ಆ ತರ ನೀವು ಒಂದ್ ಸ್ವಲ್ಪ ಖುಷಿನ, ಜ್ಞಾನನ ಶೇರ್ ಮಾಡಿದ್ರೆ ನಿಮ್ ಜ್ಞಾನ ಇನ್ನೂ ಎಷ್ಟ್ತಾ ಹೋಗುತ್ತೆ. ಇದು ನನ್ನ ಅನುಭವ. ಸೊ ಇಲ್ಲಿ ಈಗ ಇದು ಶೇರ್ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಬುಕ್ಕಿನ ಕಾಪಿ ಇದೆ ಅನ್ಕೋತಾ ಇದ್ದೀನಿ ನಾನು. ಎಲ್ಲರ ಹತ್ರನೂ ಬುಕ್ದು ಕಾಪಿ ಇದೆ. ಲಲಿತಾ ಸಹಸ್ರನಾಮದ್ದು ಬುಕ್ ಕಾಪಿ ಇದೆ ಅನ್ಕೋತಾ ಇದ್ದೀನಿ. ಸ್ಕ್ರೀನ್ ಕಾಣ್ತಾ ಇದೆಯಾ? ಸ್ಕ್ರೀನ್ ಕಾಣ್ತಾ ಇದೆಯಾ? ಕನ್ಫರ್ಮ್ ಮಾಡಿ. ಎಸ್ ಮ್ಯಾಮ್, ಕಾಣ್ತಾ ಇದೆ. ಓಕೆ, ಥ್ಯಾಂಕ್ ಯು. ಸೊ ಲಾಸ್ಟ್ ಟೈಮ್ ನಾನು ಶ್ರೀಮಾತಾ, ಶ್ರೀ ಮಹಾರಾಜ್ಞೆ, ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಹೇಳಿದ್ದೆ ಅನ್ಸುತ್ತೆ. ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಅರ್ಥ ಹೇಳಿದ್ನ ನಾನು ಮಾರ್ಕ್ ಮಾಡ್ಕೊಂಡಿರ್ಲಿಲ್ಲ. ಯಾರಿಗಾರ ನೆನ್ಪಿದ್ಯಾ? ಸೊ ಹೌದು ಮೇಡಮ್, ಅಷ್ಟಾಗಿತ್ತು ಮೇಡಮ್. ಸೊ ಶ್ರೀ ಮಾತಾ ಅಂದ್ರೆ ಎಲ್ಲರಿಗೂ ಗೊತ್ತು. ಶ್ರೀ ಅಂದ್ರೆ ಸಿರಿ ಅಂದ್ರೆ ರಿಚ್ನೆಸ್. ಎಲ್ಲದ್ರಲ್ಲೂ ರಿಚ್ನೆಸ್ ಅಂದ್ರೆ ನಿಮ್ಮನ್ನ ಎಲ್ಲಾ ರೀತಿಲೂ ರಿಚ್ ಮಾಡ್ತಾಳೆ, ಅಂದ್ರೆ ವೆಲ್ತಿ ಮಾಡ್ತಾಳೆ. ಶ್ರೀ ಶ್ರೀ ಮಾತಾ ಅನ್ನೋದಕ್ಕೇನೆ ಒಂದು ಡಿಕ್ಷನರಿ ಬರಬಹುದು. ಶಿ ಇಸ್ ದ ಮದರ್ ಆಫ್ ದ ಯೂನಿವರ್ಸ್. ಲಾಸ್ಟ್ ಕ್ಲಾಸ್ ಹೇಳಿದ್ದೆ, ಆದ್ರೂ ಜಸ್ಟ್ ಕೆಲವ್ರಿಗೆ ಮಿಸ್ ಆಗಿದ್ರೆ ಅಂತ. ಜಸ್ಟ್ ಇದು ಒಂದು ಮೀನಿಂಗ್. ಶ್ರೀ ಮಾತಾ ಸೃಷ್ಟಿನೇ ತನ್ನ ಗರ್ಭದಲ್ಲಿ ಇಟ್ಕೊಂಡಿರ್ತಾಳೆ. ಸೊ ಇಡೀ ಸೃಷ್ಟಿನ ಕಂಟ್ರೋಲ್ ಮಾಡೋದಕ್ಕೆ ಶ್ರೀ ಮಹಾರಾಜ್ಞೆ, ವಾಯ್ಸ್ ಎಂಪ್ರೆಸ್. ಕೇಳಿಸ್ತಿಲ್ಲ ನಿಮ್ದು. ಮ್ಯಾಮ್ ಕೇಳಿಸ್ತಾ ಇದೆ, ನನ್ನ ವಾಯ್ಸ್ ಏನ್ ಮ್ಯೂಟ್ ಆಗಿಲ್ಲ. ಮೇಡಮ್ ಕೇಳಿಸ್ತಾ ಇದೆ. ಅವ್ರ ಸಿಸ್ಟಮ್ ಅಲ್ಲಿ ಏನೋ ಪ್ರಾಬ್ಲಮ್. ಅವ್ರಿಗೆ ನೆಟ್ವರ್ಕ್ ಏನಾದ್ರೂ ಇಶ್ಯೂ ಇರತ್ತೆ. ಓಕೆ ಕೇಳ್ತಾ ಇದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸೊ ಶ್ರೀ ಮಹಾರಾಜ್ಞೆ ಅಂದ್ರೆ ಎಂಪ್ರೆಸ್ ಅಂದ್ರೆ ಇಡೀ ಸೃಷ್ಟಿ ಬ್ರಹ್ಮಾಂಡನೇ ಕಂಟ್ರೋಲ್ ಮಾಡ್ತಾಳೆ. ಸೂರ್ಯ, ನಕ್ಷತ್ರ, ಚಂದ್ರ ಪ್ರತಿಯೊಂದನು ದೇವಿ ಕಂಟ್ರೋಲ್ ಅಲ್ಲಿ ಇದೆ. ಸೊ ದೇವಿಗೆ ಎದುರುಕೊಂಡು ಸೂರ್ಯನೇ ಆಗ್ಲಿ ಉದಯಿಸ್ತಾನೆ. ಸೂರ್ಯ, ಚಂದ್ರ ಪ್ರತಿಯೊಂದು ಸೃಷ್ಟಿನೂ ಕಂಟ್ರೋಲ್ ಅಲ್ಲಿ ಇರೋದು ಎಂಪ್ರೆಸ್. ಶಿ ಇಸ್ ದ ರೂಲ್ ಮಾಡ್ತಾ ಇರೋದು. ಶ್ರೀಮತ್ ಸಿಂಹಾಸನೇಶ್ವರಿ ಅಂತಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಸಿಂಹಾಸನದ ಮೇಲೆ ಕೂತಿರೋದು, ಮತ್ತೆ ಹಿಂಸೆನ ಮೆಟ್ಟಿ ನಿಲ್ಲೋ ಅಂತ ಒಂದು ಶಕ್ತಿ. ಚಿದ್ ಅಂದ್ರೆ ಅರಿವು ಮೂಡ್ಸೋದು, ಅಂದ್ರೆ ಜ್ಞಾನ ಕೊಡೋದು. ಅಗ್ನಿಕುಂಡದಿಂದ ಸಂಭೂತ ಆಗಿರೋದು. ಸೊ ಅಜ್ಞಾನನ ಹೋಗ್ಸಿ ಸುಜ್ಞಾನ ಬರ್ಸೋ ಅಂತ ಒಂದು ಶಕ್ತಿ ಇರುತ್ತೆ. ದ್ರೌಪದಿ ಉದ್ಭವ ಆಗಿರೋದುನು ಅಗ್ನಿಕುಂಡದಿಂದನೇ. ಸೊ ನಮ್ಮ ಒಂದು ಮನ್ಸೊಳಗಿರೋ ಅಗ್ನಿನ ಲೈಟ್ ಮಾಡೋ ಅಂತ ಫೈರ್
ಅಗ್ನಿಕುಂಡದಿಂದ ಸಂಭೂತ ಆಗಿರೋದು ದೇವಿ ಅಂತ ಇದ್ರ ಅರ್ಥ. ಚಿದಗ್ನಿಕುಂಡ ಸಂಭೂತ. ಇಂಗ್ಲಿಷಲ್ಲಿ ಹೇಳ್ಬೇಕು ಅಂದ್ರೆ ಅಗ್ನಿ ಹತ್ರ ಹೋದ್ರೆ ಸುಡುತ್ತೆ, ಬಟ್ ಅಗ್ನಿ ಇಲ್ದಿರ ನಾವು ಇರೋದಕ್ಕೂ ಆಗಲ್ಲ. ಅಗ್ನಿ ಮೂಲಕ ನಮ್ಮೊಂದು ಈಗೋ ಬ್ಯಾಡ್ನೆಸ್ ನ ಅಂದ್ರೆ ಕೆಟ್ಟದನ್ನ ನಾಶ ಪಡಿಸ್ತಾಳೆ. ಸೊ ಅಗ್ನಿದು ಅದರದೇ ಆದ ತುಂಬಾನೇ ಕ್ವಾಲಿಟೀಸ್ ಇದೆ. ಅದರಿಂದ ಇದು ಫಸ್ಟ್ ಒಂದಷ್ಟು 50 ತನಕ ಬರೀ ದೇವಿನ ವರ್ಣನೆ ಮಾಡೋದು. ಸೊ ಅಗ್ನಿಕುಂಡದಿಂದ ಉದ್ಭವ ಆಗಿರೋ ಅಂತ ತಾಯಿ. ಮತ್ತೆ ನಾವು ಏನಾರ ಕೆಟ್ಟದ್ ನಮ್ಮಲ್ಲಿ ಕೆಟ್ಟದಿದ್ರೆ ಅದನ್ನ ಭಸ್ಮ ಮಾಡೋ ಅಂತ ಶಕ್ತಿ ಇದೆ. ದೇವಿಯ ಎಷ್ಟು ಪವರ್ಫುಲ್ ಅಂದ್ರೆ ಅಗ್ನಿನೂ ಕೂಡ ದೇವಿನ ಟಚ್ ಮಾಡೋದಕ್ಕಾಗಲ್ಲ. ಸೊ ಆತರ ಒಂದು ದೇವ ಕಾರ್ಯ ಸಮುದ್ಯತ. ಇದ್ರಲ್ಲಿ ಚಿದಗ್ನಿ ಕುಂಡ ಸಂಭೂತ. ಚಿದಗ್ನಿ ಅಂತ ಹಾಕಿ ಒಂದ್ ಲೈನ್ ಹಾಕೋಬಹುದು ಫಸ್ಟ್ ಟೈಮ್ ಕಲಿತಾ ಇರೋರು. ಚಿದಗ್ನಿ ಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಅಂದ್ರೆ ದೇವರು ದೇವತೆಗಳೇ ಅಧರ್ಮ ನಡೀತಾ ಇದ್ದಾಗ, ಇಲ್ಲ ರಾಕ್ಷಸರು ಬಂದಿ ಹಿಂಸಾಚಾರ ಮಾಡ್ತಾ ಇದ್ದಾಗ, ದೇವತೆಗಳು ರಾಕ್ಷಸರನ್ನ ಸಂಹಾರ ಮಾಡಕ್ ಆಗ್ದಿದ್ದಾಗ ದೇವತೆಗಳು ಅವ್ರದ್ದು ಒಂದು ಎನರ್ಜಿನ ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಪ್ರಾರ್ಥನೆ ಮಾಡಿದಾಗ ದೇವಿ ಉದ್ಭವ ಆಗಿರೋದು ಅಂತ. ಸೊ ಅದಕ್ಕೆ ದೇವಿ ವರ ಕೂಡ ಕೊಟ್ಟಿರ್ತಾಳೆ. ಯಾವಾಗ ಅಧರ್ಮ ಅಹಿಂಸೆ ನಡೆಯುತ್ತೋ ಆವಾಗ ನಾನು ಬೇರೆ ಅವತಾರ ತಗೊಂಡು ಭೂಮಿ ಮೇಲೆ ಬೇರೆ ಅವತಾರದಲ್ಲಿ ಬಂದು ರಾಕ್ಷಸರನ್ನ ಸಂಹಾರ ಮಾಡ್ತೀನಿ ಅಂತ. ಸೊ ಮಹಿಷಾಸುರನ್ನ ಸಂಹಾರ ಮಾಡೋದಕ್ಕೆ ಚಾಮುಂಡೇಶ್ವರಿ ಅವತಾರ, ಮತ್ತೆ ಮೂಕಾಸುರನ್ನ ಕೊಲ್ಲೋದಕ್ಕೆ ಮೂಕಾಂಬಿಕೆ ರೂಪದಲ್ಲಿ ಬರ್ತಾಳೆ. ಮತ್ತೆ ಈ ದೇವಿ ಸಪ್ತಶತಿಲಿ ತುಂಬಾ ಚೆನ್ನಾಗಿ ಬೇರೆ ಅವತಾರನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ 33 ಕೋಟಿ ಏನು ದೇವತೆಗಳು ಇದಾರೋ ಅವ್ರದೆಲ್ಲ ಶಕ್ತಿ ದೇವಿಯಲ್ಲಿ ಅಡಕವಾಗಿದೆ. ಸೊ ನೆಕ್ಸ್ಟ್ ಲೈನ್ ಹೋಗೋದಾದ್ರೆ ಉದ್ಯತ್ ಭಾನು ಸಹಸ್ರಾಭ. ಉದ್ಯತ್ ಭಾನು ಸಹಸ್ರಾಭ. ಉದ್ಯತ್ ಭಾನು ಸಹಸ್ರಾಭ ಅಂದ್ರೆ ಒಂದು ಸೂರ್ಯನ ಕಿರಣನೇ ನಮ್ಗೆ ಶಾಖನ ತಡೆಯೋದಕ್ಕಾಗಲ್ಲ. ಆದ್ರೆ ಸಹಸ್ರಾರು ಸೂರ್ಯ, ಸಾವಿರಾರು ಸೂರ್ಯ ಉದಯಿಸ್ಬೇಕಾದ್ರೆ ಎಷ್ಟು ಪ್ರಕಾಶಮಾನವಾಗಿರುತ್ತೋ ಅಷ್ಟು ಪ್ರಕಾಶಮಾನವಾಗಿ ದೇವಿ ಕಾಣ್ತಾ ಇದ್ದಾಳೆ ಅಂತ. ಒಂದ್ ನಿಮಿಷ. ಸೊ ಉದ್ಯತ್ ಭಾನು ಸಹಸ್ರಾಭ. ಉದ್ಯತ್ ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ. ಉದ್ಯತ್ ಭಾನು ಸಹಸ್ರಾಭ ಅಂದ್ರೆ ಸೂರ್ಯನ ಕಿರಣ ಎಲ್ಲ ಅಜ್ಞಾನ ಮತ್ತೆ ಡಾರ್ಕ್ನೆಸ್ ನ ಹೇಗೆ ಹೋಗಿಸ್ತೋ ಹಾಗೆ ಇಡೀ ಸೃಷ್ಟಿಲಿರೋ 1000 ಸೂರ್ಯ ಉದಯಿಸ್ತಾ ಇರೋ ಅಂತ ಶಕ್ತಿ ದೇವಿ ಕಿರಣದಲ್ಲಿದೆ. ಮತ್ತೆ ಇಡೀ ಬ್ರಹ್ಮಾಂಡನೇ ಅವಳ ಬೆಳಕಲ್ಲಿ ಮುಳುಗೋಗಿದೆ. ಅವಳ ಪ್ರೀತಿಲಿ, ಅವಳ ಗೈಡೆನ್ಸ್ ಅಲ್ಲಿ, ಅವಳ ಪ್ರೊಟೆಕ್ಷನ್ ಅಲ್ಲಿ ಕತ್ಲು ಅನ್ನೋದು ಇಲ್ಲ. ಅಷ್ಟು ಕಂಗೊಳಿಸ್ತಾ ಇದ್ದಾಳೆ ದೇವಿ ಅಂತ. ಉದ್ಯತ್ ಭಾನು ಸಹಸ್ರಾಭ. ಚತುರ್ಬಾಹು ಸಮನ್ವಿತ ಅಂದ್ರೆ 4 ಆ ದೇವಿ ಆರಾಧಕರಿಗೆಲ್ಲರಿಗೂನು ಲೈಟ್ ವರ್ಕರ್ಸ್ ಅಂತಾನು ಕರೀತಾರೆ. ಲೈಟ್ ವರ್ಕರ್ಸ್ ಅಂದ್ರೆ ಎಲ್ಲರ ಜೀವನದಲ್ಲೂ ಬೆಳಕನ್ನ ತರೋ ಅಂತ ವ್ಯಕ್ತಿಗಳು ಅಂತ. ಅಂದ್ರೆ ದೇವಿ ಆರಾಧಕರಿಗೆ ಅಂದ್ರೆ ದೇವಿಯೊಳಗೆ ಅಷ್ಟು ಲೈಟ್ ಇದೆ, ಬೆಳಕಿದೆ. ಅಂದ್ರೆ ಅಷ್ಟು ರೇಡಿಯೇಟ್ ಆಗ್ತಾ ಇದ್ದಾಳೆ, ಅಂದ್ರೆ ಕಂಗೊಳಿಸ್ತಾ ಇದ್ದಾಳೆ. ಅವಳ ಹತ್ರ ಕತ್ಲು ಅನ್ನೋದೇ ಇಲ್ಲ. ಸೊ ಯಾರೇ ಅವಳನ್ನ ದೇವಿನ ಆರಾಧನೆ ಮಾಡಿದ್ರೆ
ದೇವಿಯಿಂದ ನಿಮ್ಗೆ ಎಷ್ಟು ಶಕ್ತಿ ಬರುತ್ತೆ ಅಂದ್ರೆ ನೀವು ಇನ್ನೊಬ್ರಿಗೆ ಶಕ್ತಿನ ಕೊಡ್ಬೋದು. ಸೊ ಆತರ ನೀವು ಲೈಟ್ ವರ್ಕರ್ಸ್ ಆಗ್ತೀರಾ. ಲೈಟ್ ವರ್ಕರ್ಸ್ ಅಂದ್ರೆ ಯಾರು ಇನ್ನೊಬ್ರು ಜೀವನದಲ್ಲಿ ದೀಪನ ಹಚ್ಚುತ್ತಾರೋ, ಕತ್ಲೆ ಇದ್ದಿದ್ ಕಡೆ ಅಂದ್ರೆ ಅವ್ರು ದುಃಖದಲ್ಲಿರ್ಬೋದು, ಅವ್ರಿಗೆ ಅಸಮಾಧಾನ ಇರ್ಬೋದು, ಆರೋಗ್ಯ ಇಲ್ದಿರೋ ಇರ್ಬೋದು, ಯಾವ್ದೇ ಒಂದ್ ರೀತಿಲಿ ನೀವು ಬೇರೆಯವ್ರ ಜೀವನದಲ್ಲಿ ನಗು, ಖುಷಿ, ನೆಮ್ಮದಿ ತಂದ್ರೆ ಆಮೇಲೆ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಬರೀ ಅವ್ರ ದುಃಖನ ಕೇಳಿದ್ರು ಸಹ ನೀವೇನೋ ಒಂದು ಸಹಾಯ ಮಾಡ್ದಂಗೆ. ಸೊ ಲೈಟ್ ವರ್ಕರ್ಸ್ ಅಂತಾನು ಕರೀತಾರೆ. US ಅಲ್ಲೆಲ್ಲ ದೇವಿ ಆರಾಧಕರಿಗೆ ಲೈಟ್ ವರ್ಕರ್ಸ್ ಅಂತಾನು ಕರೀತಾರೆ. ಚತುರ್ಬಾಹು ಸಮನ್ವಿತ. ಚತುರ್ಬಾಹು ಅಂದ್ರೆ ಇವಾಗ ನಮ್ಗೆ 2 ಕೈ ಸಾಕಾಗಲ್ಲ, 2 ಕೈ ಸಾಕಾಗಲ್ಲ ಅಂತ ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಲ್ಲ. ಸೊ ಏನ್ ಅರ್ಥ ಅಂದ್ರೆ ದೇವಿಗೆ 4 ಕೈ ಇದೆ. 4 ಕೈ ಅಂದ್ರೆ 4 ದಿಕ್ಕುಗಳು, ನಾರ್ತ್, ವೆಸ್ಟ್, ಈಸ್ಟ್, ಸೌತ್, ಎಲ್ಲಾ ದಿಕ್ಕಿಂದನೂ ಅವಳ ಕಂಟ್ರೋಲ್ ಅಲ್ಲಿ ಇದೆ. ಸೊ ಎಲ್ಲಾ ದಿಕ್ಕಿಂದನೂ ಎಲ್ಲಾ ತರದ 4 ಕೈಯಲ್ಲೂ 4 ತರ ಆಯುಧಗಳು ಮತ್ತೆ 4 ತರದ ಇದು 4 ಆಯುಧಗಳನ್ನ ಇಟ್ಕೊಂಡಿದ್ದಾಳೆ. ಮತ್ತೆ 4 ಕೈ ಏನಂದ್ರೆ ದೇವಾನ್ ದೇವತೆಗಳಿಗೆ ಯೂಶಲಿ 2ರಿಂದ ಜಾಸ್ತಿ ಕೈ ಇರುತ್ತೆ. ಅಂದ್ರೆ ಎಲ್ಲಾನು ನೋಡ್ಕೋತಾರೆ. ಅವ್ರದ್ದು ಸೂಪರ್ ನ್ಯಾಚುರಲ್ ಪವರ್. ದೇವಿದು ಶಕ್ತಿ ಹೆಂಗೆ ಅಂದ್ರೆ ಯಾರು ದೇವಿನ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ದೇವಿ ಕೇಳ್ತಾ ಇಲ್ಲ ಅಂತ ಇಲ್ಲ. ಅವಳು ಕೈ ಹಿಡ್ದಿ ಎತ್ತುತ್ತಾಳೆ. ಕಾಣದ ಕೈ ಕಾಪಾಡ್ದು ಅಂತ ಹೇಳ್ತಾರೆ. ಒಂದು ಇದು ಗಾದೆನೂ ಇದೆ, ಕಾಣದ ಕೈ ಕಾಪಾಡ್ತು ಅಂತ. ತುಂಬಾ ಸತಿ ನಮ್ ಜೀವನದಲ್ಲೂ ಅಷ್ಟೇ, ನಾವು ಅದನ್ನ ಅಬ್ಸರ್ವ್ ಮಾಡಿರಲ್ಲ. ಈಗ ದಾರಿಲಿ ಹೋಗ್ತಾ ಇರ್ಬೇಕಾರೆ ಬಸ್ ಕಾರಿಗ್ ಬಂತೋ ಇಲ್ಲ ಬೈಕಿಗ್ ಬಂತೋ ಇಲ್ಲ ನೀವ್ ರೋಡ್ ಕ್ರಾಸ್ ಮಾಡ್ಬೇಕಾರೆ ಜಸ್ಟ್ ಮಿಸ್ ಅನ್ಭವಿಸಿದೀರಾ ಯಾರಾರ? ನಾನ್ ಅನ್ಭವಿಸಿದೀನಿ ಜಸ್ಟ್ ಮಿಸ್ ಆದಾಗ ಆ ಒಂದು ಕಾಣದ ಕೈ ಕಾಪಾಡ್ತು ಅಂತಾನೆ ಅದು. ಅರ್ಥ ಆಯ್ತಾ? ಸೊ ಆ ತರ ಒಂದು ಇನ್ಸಿಡೆಂಟ್ಗಳು ನಿಮ್ ಲೈಫ್ ಅಲ್ಲಿ ಆದಾಗ ಏನೋ ದೊಡ್ಡದಾಗ್ಬೇಕಾಗಿದ್ದು ಉಗ್ರಲ್ ಹೋಯ್ತು ಅಂತಾನು ಅಂತಾರೆ ಹಳೆ ಕಾಲದಲ್ಲಿ. ಇದು ಕರೆಕ್ಟಾ? ಕೇಳಿದೀರಾ ಇದನ್ನೆಲ್ಲ? ಎಸ್ ಅಂತ ಹೇಳಿ ಟೈಪ್ ಮಾಡಿ. ನೀವ್ ಕೇಳ್ತಾ ಇದ್ದೀರಾ ಇಲ್ವಾ ಅಂತ ನನಗ್ ಗೊತ್ತೇ ಆಗಲ್ಲ. ಟೈಪ್ ಮಾಡಿ. ಎಸ್ ಥ್ಯಾಂಕ್ ಯು. ಆಯ್ತಾ? ಈ ತರ ಕಾಣದ ಕೈ ಕಾಪಾಡ್ತು ಅಂತಾರಲ್ಲ, ಕಾಣದ ಕೈನ ಹೆಂಗೆ ಕಂಡಿಡಿತೀರಾ? ಅವೇರ್ನೆಸ್. ದೇವಿ ಆರಾಧನೆನೂ ಅಷ್ಟೇ. ಲಲಿತಾ ಸಹಸ್ರನಾಮ 20 ನಿಮಿಷ ನೀವೇನ್ ಕುತ್ಕೊಂಡು ಚಾಂಟ್ ಮಾಡ್ತಿರೋ ಅದು ಭಕ್ತಿ ಮೆಡಿಟೇಷನ್. ಯಾವಾಗ ನೀವು ಆ ಅರ್ಥನ ತಿಳ್ಕೊಂಡು ನೀವು ಮೆಡಿಟೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಿರೋ ಅದ್ರದ್ದು ಎಫೆಕ್ಟ್ ಇನ್ನೂ ಜಾಸ್ತಿ ಇರುತ್ತೆ. ಯಾವ್ದೇ ಒಂದ್ ವಿಷಯದಲ್ಲಾಗ್ಲಿ ನೀವು ಅದನ್ನ ಕನೆಕ್ಟ್ ಮಾಡಿ ಕಲ್ತ್ಕೊಂಡ್ರೆ ಅದ್ರದ್ದು ಎಫೆಕ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೀವ್ ದೇವಿದು ಫೋಟೋ ನೋಡಿದ್ರೆ ದೇವಿ ಕೈಯಲ್ಲಿ ಒಂದ್ರಲ್ಲಿ ಪಾಶ ಇರುತ್ತೆ. ಪಾಶ ಅಂದ್ರೆ ಚತುರ್ಬಾಹು ಸಮನ್ವಿತ. 4 ಕೈಗಳು. ನಾನು ಹಿಂಗ್ ಹೇಳ್ದೆ ಅಂದ್ರೆ ಈಸ್ಟ್ ವೆಸ್ಟ್ ಎಲ್ಲಾ ದಿಕ್ಕುಗಳಿಂದನೂ ನಮ್ಮನ್ನ ಕಾಯ್ತಾ ಇರ್ತಾಳೆ, ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಾಳೆ. ದೇವಿ ಕೈಲಿ ಆಗ್ದಿರೋದು ಇಂಪಾಸಿಬಲ್ ಅನ್ನೋದು ಇಲ್ಲೇ ಇಲ್ಲ. ನಾವ್ ಯಾವಾಗ್ಲೂ ಅನ್ಕೋತಾ ಇರ್ತೀವಲ್ಲ, ಇದಾಗುತ್ತಾ ನನ್ ಕೈಲಿ ಅನ್ಕೋತೀವಲ್ವಾ? ಆದ್ರೆ ದೇವಿಗೆ ಇದಾಗಲ್ಲ ಅನ್ನೋದಿಲ್ಲ. ಸೊ ನೀವ್ ಯಾವಾಗ ದೇವಿ ಆರಾಧಕರಾಗ್ತಿರೋ ನೀವ್ ಆಗಲ್ಲ, ಇಂಥದ್ ಆಗೋದಿಲ್ಲ ಅಂತ ನಿಮ್ ಮನ್ಸಲ್ಲಿ ಅನ್ಕೊಳ್ಳಬಾರ್ದು. ಯಾಕಂದ್ರೆ ನೀವು ಸೃಷ್ಟಿಕರ್ತೆ ಅಂದ್ರೆ ಅಬಂಡೆನ್ಸ್ ಎನರ್ಜಿ ಅಂದ್ರೆ ಸದಾ ಚೈತನ್ಯ ಇರೋ ಅಂತ ಒಂದು ಶಕ್ತಿಗೆ ನೀವು ಕನೆಕ್ಟ್ ಆಗಿದ್ದೀರಾ, ಪ್ಲಗ್ ಆಗಿದ್ದೀರಾ. ಸೊ ನಿಮಗೆ ಅಲ್ಲಿಂದ ಸದಾ 24 ಗಂಟೆ 335 ದಿವಸನು ಶಕ್ತಿನ ಕೊಡ್ತಾನೆ ಇರ್ತಾಳೆ ದೇವಿ. ನೀವು ಲಲಿತಾ ಸಹಸ್ರನಾಮ ಚಾಂಟ್ ಮಾಡ್ತಾ ಇದ್ರೆ ಅದು ರೀಚಾರ್ಜಿಂಗ್ ಟೆಕ್ನಿಕ್. ದಿನ ಪಾರಾಯಣ ಮಾಡೋದು ಬೆಸ್ಟ್. ಅಕಸ್ಮಾತ್ ದಿನ ಆಗೋದೇ ಇಲ್ಲ ಒಂದ್ಸತಿನೂ ಪಾರಾಯಣ ಮಾಡೋದಕ್ಕೆ ಅಂದ್ರೆ ಟೇಪ್ ಹಾಕೊಳ್ಳಿ, ಮ್ಯೂಸಿಕ್ ಮೂಲಕ ಕೇಳಿ. ಮತ್ತೆ ಅಟ್ಲೀಸ್ಟ್ ಫ್ರೈಡೆ ಚಾಂಟಿಂಗ್ ಮಾಡಿ. ಎಸ್ಪೆಷಲಿ ಕಲಿತಾ ಇರೋರು
ಡೈಲಿ ಲಿಸನ್ ಮಾಡ್ತಾ ಇರಿ. ಆ ಪ್ರತಿಯೊಂದು ಹೆಸ್ರುಗುನು ಸೌಂಡ್ ವೈಬ್ರೇಷನ್ ಅಂತ ಇದೆ. ಸೌಂಡ್ ವೈಬ್ರೇಷನ್ ಅಂದ್ರೆ ಈಗ ನಾವು ಮನುಷ್ಯರು ಕಣ್ಣಿಗೆ ಲಿಮಿಟೇಷನ್ ಇದೆ. ಅಂದ್ರೆ ತುಂಬಾ ಬ್ರೈಟ್ ಆದ್ರೆ ನಮಗ್ ಕಾಣಿಸೋದಿಲ್ಲ, ತುಂಬಾ ನಿಧಾನಕ್ ಮಾತಾಡಿದ್ರೆ ಕೇಳಿಸೋದಿಲ್ಲ. ಹಾಗೆ ತುಂಬಾ ಡಾರ್ಕ್ ಆದ್ರೂನು ನಮ್ ಕಣ್ಣಿಗೆ ಕಾಣಿಸಲ್ಲ, ಲೈಟ್ ಆದ್ರೂನು ಕಣ್ಣಿಗೆ ಕಾಣಿಸಲ್ಲ. ತುಂಬಾ ನಿಧಾನಕ್ ಮಾತಾಡ್ಸಿದ್ರು ಕೇಳಿಸಲ್ಲ, ತುಂಬಾ ಜೋರಾಗಿ ಮಾತಾಡಿದ್ರೆ ಇಯರ್ ಡ್ರಮ್ ಒಡೆದೋಗುತ್ತೆ. ಆತರ ನಾವೊಂದ್ ಲಿಮಿಟೇಷನ್ ಅಲ್ಲಿ ಇದೀವಿ. ಅಂದ್ರೆ ಈ ಒಂದ್ ಫ್ರೀಕ್ವೆನ್ಸಿಲಿ ನಾವು ಮನುಷ್ಯರು ಇರೋದು. ಹಾಗಂತ ಈ ಕಡೆ ಫ್ರೀಕ್ವೆನ್ಸಿಲಿ ಬೇರೆ ಇಲ್ಲ ಅಂತ ಅಲ್ಲ. ನಾವು ಬರೀ ವೆರಿ ವೆರಿ ಮೈನ್ಯೂಟ್ ಸ್ಪೆಕ್ ಆನ್ ದಿಸ್ ಯೂನಿವರ್ಸ್. ಅಂದ್ರೆ ತುಂಬಾ ಒಂದು ಸಣ್ಣ ಕಣು ನಾವು ಮನುಷ್ಯರು. ಸೃಷ್ಟಿ ಅನ್ನೋದು ಅಷ್ಟು ದೊಡ್ಡದು. ಅದನ್ನೇ ಕಂಟ್ರೋಲ್ ಮಾಡ್ತಾ ಇರೋ ಅಂತದ್ದು ದೇವಿ. ದೇವಿ ಒಂದ್ ಕೈಯಲ್ಲಿ ಅಂಕುಶ ಇದೆ, ಅಂದ್ರೆ ದಾರ, ಪಾಶ. ಶುಗರ್ ಕೇನ್ ಅಂದ್ರೆ ಕಬ್ಬಿದೆ. ಕಬ್ಬು ಒಂದ್ ಕೈಯಲ್ಲಿ ಕಬ್ಬಿದೆ. ಕಬ್ಬು ಏನ್ ಸಂಕೇತ ಅಂದ್ರೆ ನೀವ್ ಕಬ್ಬನ ಹೇಗೆ ಹೊಡೀರಿ, ಹೇಗೆ ಹಿಂಡ್ರಿ, ಅದು ಸಿಹಿನೇ ಕೊಡ್ತಾ ಹೋಗುತ್ತೆ. ಹಾಗೆ ದೇವ್ರು ನಿಮ್ಮನ್ನ ಏನೇ ಒಂದು ಪರೀಕ್ಷೆ ಮಾಡ್ತಾ ಇದ್ರೂನು ನೀವು ಅದರಿಂದ ಏನ್ ಕಲ್ತೆ ನಾನು, ನಿಮ್ ಸುತ್ತಮುತ್ತ ಇರೋರು ನಿಮ್ಗೆ ಕಷ್ಟ ಕೊಡ್ತಾ ಇದ್ರೂನು ಅವ್ರಿಗೆಲ್ಲ ಸಿಹಿನೇ ಕೊಡಿ. ಆಯ್ತಾ? ರಾಗಸ್ವರೂಪ ಪಾಷಾಢ್ಯ. ನೆಕ್ಸ್ಟ್, ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ. ರಾಗ ಸ್ವರೂಪ ಪಾಷಾಢ್ಯ ಕ್ರೋಧಾಕಾರ ಅಂಕುಶೋಜ್ವಲ. ರಾಗ ಅಂದ್ರೆ ಎಮೋಷನ್ಸ್ ಇಂದ ನಮ್ಮನ್ನ ಕಟ್ಟಾಕ್ತಾಳೆ. ಪ್ರೀತಿ, ದುಃಖ, ಎಮೋಷನ್ಸ್ ಅಂದ್ರೆ ಖುಷಿ ಆಗೋದು, ದುಃಖ ಆಗೋದು. ರಾಗ ಸ್ವರೂಪ ಪಾಷಾಢ್ಯ ಪ್ರೀತಿಯಿಂದ ನಮ್ಮನ್ನ ಬಂಧನೆ ಮಾಡ್ತಾಳೆ. ಬಂಧನೆ ಅಂದ್ರೆ ಪ್ರೀತಿಯಿಂದ ಅವಳ ಕಡೆಗೆ ಎಳ್ಕೋತಾಳೆ. ಈ ಹಸುಗೆ ಮೂಗ್ ದಾರ ಹಾಕ್ತಾರಲ್ಲ, ಆತರ ಮೂಗ್ ದಾರ ಹಾಕಿ ತನ್ ಕಡೆ ಎಳ್ಕೋತಾಳೆ. ಇಲ್ಲ ಅಂದ್ರೆ ನಾವು ಮೀನ್ನ ಹಿಡಿಬೇಕಾದ್ರೆ ಗಾಳ ಹಾಕ್ತಿವಲ್ಲ, ಆತರ ಸೃಷ್ಟಿಲಿ ಇಷ್ಟೊಂದ್ ಜನ ಇದ್ರುನು ಬರೀ ನೀವಿಷ್ಟ್ ಜನ ಈ ಲಲಿತಾ ಸಹಸ್ರನಾಮ ಗ್ರೂಪಿಗೆ ಸೇರ್ಕೊಂಡು ಏನೋ ಕಲಿಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ. ಆತರ ಪ್ರತಿಯೊಂದಕ್ಕೂನು ದೇವಿ ಆಯ್ಕೆ ಮಾಡ್ತಾಳೆ. ರಾಗ ಸ್ವರೂಪ ಪಾಷಾಢ್ಯ ತನ್ ಕಡೆಗೆ ಎಳ್ಕೋತಾಳೆ. ಆಮೇಲೆ ಕ್ರೋಧಾಕಾರ ಅಂಕುಶೋಜ್ವಲ. ಕ್ರೋಧ, ಈಗ ದೇವಿ ತಾಯಿ ಸ್ವರೂಪ. ತನ್ನ ಕೋಪನ ಎಷ್ಟು ಕಂಟ್ರೋಲ್ಡ್ ಆಗಿದೆ ಅಂದ್ರೆ ಯಾರಿಗ್ ಯಾವಾಗ ಕೋಪ ತೋರಿಸ್ಬೇಕು. ದೇವ್ರು ಅಂದಿದ ತಕ್ಷಣ ಎಲ್ಲರಿಗೂ ಭಯ ಇರುತ್ತೆ, ಆದ್ರೆ ತಾಯಿನೂ ಮಗು ಮೇಲೆ ಕೋಪ ತೋರಿಸ್ತಾಳೆ. ಆದ್ರೆ ಯಾವ ರೀತಿಲಿ ತೋರಿಸ್ತಾಳೆ ಅಂದ್ರೆ ತಪ್ಪು ಮಾಡ್ತಾ ಇದ್ದಾಗ ಕೋಪ ಮಾಡ್ಕೋತಾಳೆ, ಮತ್ತೆ ತಪ್ಪು ಹೊಡಿತಾಳೆ, ಆಮೇಲೆ ಎತ್ಕೊಂಡು ಪ್ರೀತಿನೂ ಮಾಡ್ತಾಳೆ. ಅದೇ ತರ ದೇವಿ ತನ್ನ ಕೋಪನ ಕಂಟ್ರೋಲ್ಡ್ ಆಗಿದೆ. ಯಾವಾಗ ಕೋಪ ಮಾಡ್ಕೋಬೇಕೋ ಅವಾಗ ಕ್ರೋಧಾಕಾರ ಅಂಕುಶೋಜ್ವಲ ಅಂದ್ರೆ ಕಂಟ್ರೋಲ್ಡ್ ಆಗಿದೆ. ಆ ಒಂದ್ ಕೋಪನು ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾಳೆ. ಕ್ರೋಧಾಕಾರ ಅಂಕುಶೋಜ್ವಲ. ದೇವಸ್ಥಾನಕ್ಕೆ ನಾವು ಹೋದಾಗ ಆಮೇಲೆ ಪಂಚತನ್ಮಾತ್ರ ಸಾಯಕ ಅಂತ ಇನ್ನೊಂದಿದೆ. ಇಲ್ಲಿ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ. ಮನೋರೂಪೇಕ್ಷು ಕೋದಂಡ ಅಂದ್ರೆ ಕಬ್ಬಿನ ಸಂಕೇತ. ಈ ಪರ್ಟಿಕ್ಯುಲರ್ ಲೈನ್ ಇಲ್ಲಿಗೆ ನಿಲ್ಸ್ತೀನಿ. ಇದು ಉದ್ಯತ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ. ರಾಗ ಸ್ವರೂಪ ಪಾಷಾಢ್ಯ. ರಾಗ ಅಂದ್ರೆ ಎಮೋಷನ್ಸ್. ತನ್ನ ಪ್ರೀತಿಯಿಂದ ತನ್ ಕಡೆಗೆ ಹಗ್ಗ ಹಾಕಿ ಎಳ್ಕೋತಾಳೆ. ಯಾರ್ಯಾರು ದೇವಿ ಆರಾಧಕರಿದಿರೋ, ಅಂದ್ರೆ ದೇವಿನೂ ಈಗ ಹೆಂಗೆ ಗುರು ಬರೀ ಭಕ್ತರು ದೇವ್ರನ್ನ ನೋಡೋದಲ್ಲ. ನೀವು ಸುಮಾರು ಸತಿ ದೇವಸ್ಥಾನಕ್ಕೆ, ಇಲ್ಲ ತಿರುಪತಿಗೆ, ಇಲ್ಲ ಕಂಚಿ ಕಾಮಾಕ್ಷಿಗೆ, ಇಲ್ಲ ಬೇರೆ ಎಷ್ಟೊಂದ್ ದೇವಸ್ಥಾನಕ್ಕೆ ಹೊರಟಿರ್ತೀರಾ. ಆದ್ರೆ ಸಡನ್ ಆಗಿ ಕ್ಯಾನ್ಸಲ್ ಆಗಿರುತ್ತೆ, ಇಲ್ಲ ಅಲ್ಲಿ ಹೋದ್ರುನು ನಿಮ್ಗೆ ದರ್ಶನ ಸಿಕ್ಕಿರೋಲ್ಲ. ನಂಬ್ತೀರಾ? ಇದು ಯಾಕೆ ಅಂದ್ರೆ ದೇವ್ರುನು ನಿಮ್ಮನ್ ನೋಡ್ಬೇಕು ಅಂದಾಗ ಮಾತ್ರ ನಿಮಗ್ ದರ್ಶನ ಸಿಗೋದು.
ಇದು ನನ್ಗೆ ತುಂಬಾ ಸತಿ ಆ ಇನ್ಸಿಡೆಂಟ್ ನಡೆದಿದೆ. ಕಂಚಿ ಕಾಮಾಕ್ಷಿಗೆ ನಾನು 3 ಸತಿಗೆ ಹೋಗಿದ್ದೀನಿ. 3 ಸತಿನೂ ಏನೋ ಒಂದು ರೀಸನ್ ಇಂದ ದೇವಸ್ಥಾನ ಕ್ಲೋಸ್ ಆಗಿರ್ತಾ ಇತ್ತು. ಬಟ್ 4th ಟೈಮ್ ಹೋದಾಗ ನಾನು ಪೇಂಟಿಂಗ್ ಜೊತೆಲಿ ತಗೊಂಡೋಗಿದ್ದೆ. ಸೊ ಆತರ ಬರೀ ದೇವ್ರು ನಿಮ್ಮನ್ನ ನೋಡೋದಲ್ಲ, ಅಲ್ಲ ನೀವ್ ದೇವ್ರನ್ನ ನೋಡೋದು ಅಂತ ಅನ್ಕೊಳೋದಲ್ಲ, ದೇವ್ರಿಗೂನು ನಿಮ್ ಮೇಲೆ ನೋಡ್ಬೇಕು ಅಂದಾಗನೇ ನಿಮಗೆ ದರ್ಶನ ಕೊಡೋದು. ಉಳ್ದಿರೋದ್ 2 ಕೈಗಳು. ಇನ್ನೊಂದ್ ಕೈಯಲ್ಲಿ ಒಂದ್ ನಿಮಿಷ ಇರಿ. ಒಂದ್ ಕೈಯಲ್ಲಿ ಲೋಟಸ್ ಇಟ್ಕೊಂಡಿದೆ, ಇನ್ನೊಂದ್ ಕೈಯಲ್ಲಿ ಇನ್ನೂ 2 ಐಟಮ್ಸ್ ಇಟ್ಕೊಂಡಿದೆ. ಒಂದು 5 ಸೆನ್ಸಸ್ ಅಂದ್ರೆ ಆ ತಾವ್ರೆ ಹೂನ 5 ಎಮೋಷನ್ಸ್ ಮೂಲಕ ಇಟ್ಕೊಂಡಿದೆ ದೇವಿ. ಇದು ಬಾಣಗಳು, ಲೋಟಸ್ ಬಾಣಗಳನ್ನ ಇಟ್ಕೊಂಡಿದೆ ಇನ್ನೊಂದ್ ಕೈಯಲ್ಲಿ. ಲೋಟಸ್ ಬಾಣ ಅಂದ್ರೆ ಈ 5 ಸೆನ್ಸಸ್ ನ ಕಂಟ್ರೋಲ್ ತಗೊಳೋದು. 5 ಸೆನ್ಸಸ್ ಅಂದ್ರೆ ಸ್ಮೆಲ್, ಐಸ್, ಸ್ಮೆಲ್ ಅಂದ್ರೆ ಫ್ರಾಗ್ನೆನ್ಸ್, ನಾವು ಸುವಾಸನೆ. ದೇವಸ್ಥಾನಕ್ಕೆ ಹೋದಾಗ ಈ 5 ಬಾಣದಿಂದ ನಮ್ಮನ್ನ ಪಂಚ ತನ್ಮಾತ್ರ ಸಹಾಯಕ ಅಂತಾನು ಬರುತ್ತೆ. ಒಂದ್ ಕೈಯಲ್ಲಿ ಇನ್ನೊಂದ್ ಕೈಯಲ್ಲಿ ಬಾಣಗಳು, 5 ಬತ್ತಳಿಕೆಲೆ 5 ಬಾಣಗಳು ಇಟ್ಕೊಂಡಿರ್ತಾಳೆ. ಇನ್ನೊಂದು ಕೈಯಲ್ಲಿ ಲೋಟಸ್ ಇದೆ, ಒಂದು ಕೈಯಲ್ಲಿ ಪಾಶ ಇದೆ, ಒಂದು ಕೈಯಲ್ಲಿ ಕಬ್ಬಿದೆ. ಆಯ್ತಾ? ಇನ್ನು ಡೀಟೇಲ್ಡ್ ಆಗಿ ನಾನು ತಿಳ್ಕೊಂಡು ಹೇಳ್ಬೇಕು. ಆ 5 ಸೆನ್ಸಸ್ ನೀವ್ ದೇವಸ್ಥಾನಕ್ಕೆ ಹೋದ್ರೆ ಅಬ್ಸರ್ವ್ ಮಾಡಿದೀರಾ? ನೀವ್ ದೇವಸ್ಥಾನಕ್ಕೆ ಹೋದಾಗ ಏನಾಗುತ್ತೆ ಗೊತ್ತಾ? ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಕಣ್ಣಿಗೆ ಅಭಿಷೇಕ ಮತ್ತೆ ಅಲಂಕಾರ ನೋಡೋದ್ರಿಂದ ನಿಮ್ಮ ಕಣ್ಣಿಂದ ನಿಮ್ಗೆ ಆನಂದ ಸಿಗುತ್ತೆ. ಮತ್ತೆ ಆ ಸುವಾಸನೆ ಅಂದ್ರೆ ಪರಿಮಳ, ಹೂವದ ಪರಿಮಳ, ಮತ್ತೆ ಗಂಧ, ಮತ್ತೆ ಅಗರಬತ್ತಿ, ಅಲ್ಲಿದು ಸುವಾಸನೆಯಿಂದ ನಿಮ್ಮ ನೋಸ್ ಅಂದ್ರೆ ಮೂಗಿಗೆ, ನಿಮ್ ದೇಹಕ್ಕೆ ಪರಿಮಳದಿಂದನೂ ಖುಷಿ ಸಿಗುತ್ತೆ. ಪ್ರಸಾದ ತಿನ್ನೋದ್ರಿಂದ ನಿಮ್ಮ ಟೇಸ್ಟ್ ಬಡ್ ಅದ್ರಿಂದನೂ ನಿಮಗೆ ಖುಷಿನ ಅನುಭವಿಸ್ತೀರಾ. ತೀರ್ಥ ತಗೋತೀರಾ, ಪ್ರಸಾದ ತಿಂತೀರಾ, ಟೇಸ್ಟಿ ಆಗಿರೋದನ್ನ. ಸೊ ನಿಮ್ದು ಟಂಗ್, ಟೇಸ್ಟ್ ಬಡ್ಸ್ನು ಆಕ್ಟಿವೇಟ್ ಆಗುತ್ತೆ. ಮತ್ತೆ ನಿಮ್ದು ಹಿಯರ್ಸ್, ಕಿವಿ, ನಾದ, ಬೆಲ್ಸ್, ನಾದದಿಂದನೂ ನಿಮ್ ಕಿವಿಗೆ ಆನಂದ ಸಿಗುತ್ತೆ. ಸೊ ಓವರ್ ಆಲ್ ಎಲ್ಲ 5 ಸೆನ್ಸಸ್ ಆಕ್ಟಿವೇಟ್ ಆಗುತ್ತೆ. ಸೊ 5 ಸೆನ್ಸಸ್ ಆಕ್ಟಿವೇಟ್ ಆದಾಗ ಸ್ಪರ್ಶ ದೇವ್ರನ್ನ ಪಾದನ ಮುಟ್ಟಿ ಇಲ್ಲ ಅಲ್ಲಿ ಕಂಬನ ಮುಟ್ಟಿ ನೀವು ನಮಸ್ಕಾರ ಮಾಡ್ಕೋತೀರಾ. ಕಂಬನ ಮುಟ್ಟಿ ನಮಸ್ಕಾರ ಮಾಡ್ಕೋತೀರಾ, ಇಲ್ಲ ಅಂದ್ರೆ ದೇವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೋತೀರಾ. ಸೊ ನಿಮ್ 5 ಸೆನ್ಸಸ್ ಆಫ್ ದ ಬಾಡಿ ಗೆಟ್ಸ್ ಆಕ್ಟಿವೇಟೆಡ್. ಅವಾಗ ನಿಮ್ಗೇನೋ ಒಂಥರ ಸಮಾಧಾನ, ಆನಂದ ಸಿಗುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ. ನೀವ್ ಅಬ್ಸರ್ವ್ ಮಾಡಿದೀರಾ? ನೀವ್ ಮನೇಲೆ ಪೂಜೆ ಮಾಡಿದ್ರು ಈ 5 ಸೆನ್ಸಸ್ ಆಕ್ಟಿವೇಟ್ ಆಗುತ್ತೆ. ಸೊ ದೇವಿ ಶಕ್ತಿನ ನೀವ್ ಈ ಒಂದು 5 ಸೆನ್ಸಸ್ ಇಂದ ಫೀಲ್ ಮಾಡ್ತೀರಾ. ಅದಕ್ಕೆ ಕೆಲವು ಸತಿ ಫಾಸ್ಟಿಂಗ್ ಮಾಡಿ ಅಂತಾರೆ. ಸೊ ಯಾರು ಆನ್ಸರ್ ಮಾಡ್ತೀರಾ? ಫಸ್ಟ್ ಸೌಂಡ್ ಯಾವ್ದು ಕೇಳಿರೋದು ನೀವು ಹುಟ್ಟಕ್ಕೆ ಅಂದ್ರೆ ಸೃಷ್ಟಿ, ನೀವು ಗರ್ಭದಲ್ಲಿ ಬಂದಾಗ ಫಸ್ಟ್ ನಾದ, ಫಸ್ಟ್ ಸೌಂಡ್ ಯಾವ್ದು ಕೇಳೋದು? ಇಲ್ಲ, ವಾಟರ್ ಅಲ್ಲ, ಓಂ ಅಲ್ಲ. ನೀವ್ ಹೊಟ್ಟೆ ಒಳಗಿದ್ದಾಗ ಏನನ್ನ ಕೇಳ್ತೀರಾ? ತಾಯಿದು ಹಾರ್ಟ್ ಬೀಟ್. ಸೊ ಡಮ್ 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 ಹಾರ್ಟ್ ಬೀಟ್ ಕೇಳೋದು. ತಾಯಿದು ಹಾರ್ಟ್ ಬೀಟ್. ತಾಯಿ ನಿಮಗೆ ಫಸ್ಟ್ ಕಿವಿ ವರ್ಕ್ ಆದಾಗ ಸ್ಟಾರ್ಟ್ ಆದಾಗ ಕೇಳೋದೆ ತಾಯಿದ ಹಾರ್ಟ್ ಬೀಟ್. ಸೊ ತಿಳಿದೇನೇನೋ ನಿಮಗೆ ತಾಯಿದ ಡ್ರಮ್ಸ್ ನಾದದ ಕನೆಕ್ಷನ್ ಇರುತ್ತೆ. ಅರ್ಥ ಆಯ್ತಾ? ನಾದದ ಕನೆಕ್ಷನ್ ಇರುತ್ತೆ. ನಿಮ್ಗೆ ಮ್ಯೂಸಿಕ್ ಕೇಳಿದಾಗ, ನಾದ ಕೇಳಿದಾಗ ನಿಮ್ಗೆ ತಿಳಿದೇನೇನೋ ನೀವು ಶಾಂತವಾಗ್ತೀರಾ. ಸೊ ಮ್ಯೂಸಿಕ್ ಥೆರಪಿ ಅಂತಾನು ಫಾಲೋ ಮಾಡ್ತಾರೆ ತುಂಬಾ ಜನ, ನಾನು ಫಾಲೋ ಮಾಡ್ತೀನಿ. ಬರೀ ಮ್ಯೂಸಿಕ್ ನ ಕೇಳೋದನು ಒಂದು ನಾದ ರೂಪದಲ್ಲೂ ದೇವಿ ಇದ್ದಾಳೆ. ಎಲ್ಲ ಒಂದು ಲೈನ್ ಅಲ್ಲೂ ಪ್ರತಿಯೊಂದು ಸೃಷ್ಟಿಲಿ ಏನಿದೆಯೋ ಅದು ಎಲ್ಲದ್ರಲ್ಲೂ ದೇವಿನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ.
ಸೊ ಲಾಸ್ಟ್ ಲೈನ್ ಅಂದ್ರೆ ಯಾವುದು? ರಾಗ ಸ್ವರೂಪ ಪಾಷಾಢ್ಯ ಕ್ರೋಧಾಕಾರ ಅಂಕುಶೋಜ್ವಲ. ರಾಗ ಅಂದ್ರೆ ಎಮೋಷನ್ ಮೂಲಕ ಪ್ರೀತಿಯಿಂದ ಅಂಕುಶ ಆಂಕರ್, ಪ್ರೀತಿಯಿಂದ ಆಂಕರ್ನ ಹಾಕಿ ತನ್ನ ಕಡೆ ಎಳ್ಕೋತಾಳೆ. ರಾಗ ಸ್ವರೂಪ ಪಾಷಾಢ್ಯ ಕ್ರೋಧಾಕಾರ ಅಂಕುಶೋಜ್ವಲ ಅಂದ್ರೆ ಕ್ರೋಧನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾಳೆ. ಯಾರ ಮೇಲೆ ಕ್ರೋಧ ಅಂದ್ರೆ ಪ್ರೀತಿನೂ ತೋರಿಸ್ತಾಳೆ, ಕ್ರೋಧನೂ ತೋರಿಸ್ತಾಳೆ. ಈ ರಾಕ್ಷಸರು ಅಸುರರಿಗೆ ತನ್ನ ಕ್ರೂರವಾದ ರೂಪನೂ ತೋರಿಸ್ತಾಳೆ. ಮತ್ತೆ ಒಳ್ಳೆಯವ್ರಿಗೆ ತನ್ನ ಪ್ರೀತಿ ಸ್ವರೂಪ ಲೈಕ್ ಶಂಕರಾಚಾರ್ಯರಿಗೆ ಏನದು ಕ್ರೂರ ರೂಪನ ಕ್ರೂರ ರೂಪದಿಂದ ಶಾಂತ ರೂಪಕ್ಕೆ ಬಂದು ದರ್ಶನ ಕೊಡ್ತಾಳೆ. ಈ ಕೊಡ್ಚಾದ್ರಿ ಕಾಡಲ್ಲಿ ಶಂಕರಾಚಾರ್ಯರಿಗೆ ದರ್ಶನ ಕೊಟ್ಟಿರೋದು ದೇವಿ ಇದ್ರೊಳಗಡೆ. ಸೊ ಆತರ ತನ್ನ ಒಂದು ಕ್ರೂರ ರೂಪ, ಹೌದು, ಕ್ರೂರ ರೂಪನು ತೋರಿಸ್ತಾಳೆ, ಶಾಂತ ರೂಪನು ತೋರಿಸ್ತಾಳೆ. ಅವಳಿಗೆ ಕಂಟ್ರೋಲ್ ಇದೆ, ಯಾವಾಗ ಕೋಪ ಮಾಡ್ಕೋಬಹುದು, ಯಾರ ಮೇಲೆ ಪ್ರೀತಿ ತೋರಿಸ್ಬೇಕು. ಸೊ ಪ್ರೀತಿ ಅಂಕುಶ ಅಂದ್ರೆ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇದೆ. ಸೊ ನಾವು ಅಷ್ಟೇ ಮೆಡಿಟೇಷನ್ ಅಂದ್ರೆ ಬರೀ 10 ನಿಮಿಷ 20 ನಿಮಿಷ ಡೈಲಿ ಮೆಡಿಟೇಟ್ ಮಾಡೋದಲ್ಲ. ಸದಾ ಅವೇರ್ನೆಸ್ ಇಂದ ಇದ್ರೆ ಏನ್ ಒಳ್ಳೇದ್ ಮಾಡ್ತಾ ಇದೀವಿ, ಏನ್ ಕೆಟ್ಟದ್ ಮಾಡ್ತಾ ಇದೀವಿ, ನಾವು ಕಿರ್ಚಾಡೋದ್ರಿಂದ ಕೂಗಾಡೋದ್ರಿಂದ ಏನ್ ಪ್ರಯೋಜನ, ಅದನ್ನ ನಾವು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಕೊಳೋದೇ ಮೆಡಿಟೇಷನ್. ಸೊ ಪ್ರತಿಯೊಂದು ವಿಷಯದಲ್ಲೂ ರಿಯಾಕ್ಟ್ ಮಾಡೋದಕ್ಕಿಂತ ರೆಸ್ಪಾಂಡ್ ಮಾಡೋದನ್ನ ಕಲಿತೀವಿ. ಈ ತರ ಒಂದ್ ಸ್ಪಿರಿಚುವಲ್ ಸಾಧನೆ ಮಾಡ್ತಾ ಇದ್ರೆ ರಿಯಾಕ್ಟ್ ಮಾಡೋದಕ್ಕಿಂತ ರೆಸ್ಪಾಂಡ್ ಮಾಡೋದನ್ನ ಕಲಿತೀವಿ. ಯಾರಿಗಾರ ಗ್ರಾಟಿಟ್ಯೂಡ್ ಮೆಡಿಟೇಷನ್ ಮಾಡ್ಬೇಕು ಅಂತ ಇದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದ್ರೆ ಕಾಲ್ನ ಎಂಡ್ ಮಾಡ್ತೀನಿ. ಹೇಳಿ, ಕಂಟಿನ್ಯೂ ಮಾಡ್ಲಾ ಇಲ್ಲ ಕಾಲ್ನ ಎಂಡ್ ಮಾಡ್ಲಾ? ಕಂಟಿನ್ಯೂ ಪ್ಲೀಸ್ ಕಂಟಿನ್ಯೂ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು. ನಂದು ಡಿಸ್ಟ್ರೆಸ್ಸಿಂಗ್ ಟೆಕ್ನಿಕ್ ಅಂದ್ರೆ ಜೋರಾಗಿ ಉಸಿರನ್ನ ತಗೊಳೋದು ಮತ್ತು ಕೈನ ಸ್ಟ್ರೆಚ್ ಮಾಡೋದು, ಹಿಂಗ್ ಹಾರ್ಟ್ ನ ಓಪನ್ ಮಾಡೋದು. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಡಿಟೇಷನ್ ಅಂದ್ರೆ ಡಿಸ್ಟ್ರೆಸ್ಸಿಂಗ್. ಎಲ್ಲರೂ ನೀವೆಲ್ಲೆಲ್ಲಿ ಕೂತಿದ್ದೀರೋ ಅಲ್ಲಿ ಹಾಗೆ ಡೀಪ್ ಆಗಿ ಬ್ರೀತ್ ಮಾಡಿ ಮತ್ತೆ ನಿಮ್ ಕೈನ ಸ್ಟ್ರೆಚ್ ಮಾಡಿ, ಬಾಯಿಯಿಂದ ಉಸಿರನ್ನ ಬಿಡೋದು. ಸೊ ಇದನ್ನ ಸುದರ್ಶನ ಕ್ರಿಯಾ ಅಂತಾನೂ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಹೇಳ್ಕೊಡ್ತಾರೆ. ಅದು ವೆರಿ ಪವರ್ಫುಲ್. ಎಸ್ಪೆಷಲಿ ಪ್ಲೀಸ್ ಶೋ ಯೋರ್ ಪಿಕ್ಚರ್. ಓಕೆ, ಲಲಿತಾ ದೇವಿ ಫೋಟೋ ಇಲ್ಲಿದೆ, 1 ನಿಮಿಷ ತೋರಿಸ್ತೀನಿ. ಈ ಗ್ರಾಟಿಟ್ಯೂಡ್ ಪ್ರೇಯರ್ ಆದ್ಮೇಲೆ ಒಂದು ವಿಡಿಯೋ ಕಳಿಸ್ತೀನಿ. ಅದರಲ್ಲಿ ಯೂಟ್ಯೂಬ್ ಅಲ್ಲೂ ಇದೆ ದೇವಿದು. ಕಾಣಿಸ್ತಿಲ್ಲ ಬೈ ಡನ್ ಸ್ಪೀಕಿಂಗ್ ಅಂತ ಬರ್ತಿದೆ, ಏನಾಗಿದೆ ನೋಡು. ಸ್ಕ್ರೀನ್ ಶೇರಿಂಗ್ ಆಫ್ ಮಾಡಿದ್ರೆ ಬಹುಶಃ ಕೇಳಿಸ್ಬೋದು ಮೇಡಮ್. ಓಕೆ, ಈಗ ಕೇಳಿಸ್ತಾ ಇದೆಯಾ ಮ್ಯಾಮ್? ಸರ್, ಈಗ ಕಾಣಿಸ್ತಾ ಇದೆಯಾ? ಎಸ್ ಮೇಡಮ್. ಎಸ್ ಮ್ಯಾಮ್. ಓಕೆ, ಐ ಆಮ್ ಸಾರಿ, ನಾನು ಸ್ಕ್ರೀನ್ ಶೇರಿಂಗ್ ಹಾಕಿಲ್ಲ ಅಂತ ಗೊತ್ತಿಲ್ಲ. ಐ ಜಸ್ಟ್ ಮಿಸ್ಡ್ ಇಟ್. ಓಕೆ, ಸೊ ಎಲ್ಲರೂ ನೀವೆಲ್ಲೆಲ್ಲಿ ಕೂತಿದ್ದೀರೋ ಅಲ್ಲಿ ಸೆಟಲ್ ಡೌನ್ ಆಗಿ ಜಸ್ಟ್ ನಿಮ್ ಸುತ್ತಮುತ್ತ ಇರೋ ಅಂತ ಒಂದು ಫಸ್ಟ್ ಧ್ಯಾನದ ಮೆಡಿಟೇಷನ್ ಫಸ್ಟ್ ರೂಲ್, ಒಂದ್ ಕಡೆ ಕುತ್ಕೊಂಡು ಮೆಡಿಟೇಟ್ ಮಾಡ್ಬೇಕಾರೆ ನಿಮ್ ಫಿಸಿಕಲ್ ಐನ ಕ್ಲೋಸ್ ಮಾಡ್ಬೇಕು. ಫಿಸಿಕಲ್ ಐನ ಕ್ಲೋಸ್ ಮಾಡಿದಾಗ ಇಡೀ ಸೃಷ್ಟಿ ಬ್ರಹ್ಮಾಂಡನೇ ನಿಮ್ಮ ಒಂದು ದೇಹದಲ್ಲಿ ಶಕ್ತಿ ರೂಪದಲ್ಲಿ ಹರಿಯುತ್ತೆ. ಸೊ ನೀವು ಆ ಎನರ್ಜಿ ಫ್ಲೋನ ಫೀಲ್ ಮಾಡೋದೇನೆ ಮೆಡಿಟೇಷನ್. ಅದರಲ್ಲಿ ದೇವಿ ಅಂದ್ರೆ ಶಕ್ತಿ ಅಂದ್ರೆ ಎನರ್ಜಿ ಡಿಫ್ರೆಂಟ್ ಮೀನ್ಸ್ ಅಲ್ಲಿ ಎನರ್ಜಿ ನಮ್ ದೇಹಕ್ಕೆ ಸಿಗುತ್ತೆ. ಒಂದು ಊಟದಲ್ಲಿ ಸಿಗುತ್ತೆ, ಬಟ್ ಮೆಡಿಟೇಷನ್ ಟೈಮ್ ಅಲ್ಲಿ ಫೋಕಸ್ ಪ್ರಾಣಶಕ್ತಿ. ಊಟ ಇಲ್ದಿರ ಇದ್ರೂನು ನಾವು
ಎಷ್ಟೋ ದಿವಸ ಸರ್ವೈವ್ ಆಗ್ಬೋದು. ಆದ್ರೆ ಪ್ರಾಣಶಕ್ತಿ ಅಂದ್ರೆ ಉಸಿರು ಪ್ರಾಣಶಕ್ತಿ ಇಲ್ದಿರ ನಾವು ಒಂದು 1 ನಿಮಿಷ ಕೂಡ ಸರ್ವೈವ್ ಆಗೋದಕ್ಕೆ ಆಗೋದಿಲ್ಲ. ಅದಕ್ಕೆ ಯಾರಾರ ಸತ್ತೋದಾಗ ಪ್ರಾಣ ಹೋಯ್ತು ಅಂತ ಹೇಳ್ತಾರೆ. ಪ್ರಾಣ ಹೋಯ್ತು ಅಂದ್ರೆ ಪ್ರಾಣಶಕ್ತಿ ಹೋಯ್ತು ಅಂತ. ಲೈಕ್ ಅಂದ್ರೆ ಪ್ರಾಣ ಅಂದ್ರೆ ಲೈಫ್ ಫೋರ್ಸ್ ಎನರ್ಜಿ. ಸೊ ಏರಿಗೆ ಅಷ್ಟು ಒಂದು ಎನರ್ಜಿ ಇದೆ. ಸೊ ನಾವು ಅದಕ್ಕೆ ಏರಿಗೆ ಮೆಡಿಟೇಷನ್ ಅಲ್ಲಿ ಪ್ರತಿಯೊಂದು ಡೀಪ್ ಬ್ರೀತಿಂಗ್ ಇಂದ ಆಗ್ಲಿ ನಾರ್ಮಲ್ ಬ್ರೀತ್ ಅಲ್ಲಿ ಬ್ರೆತ್ ಮೇಲೆ ಫೋಕಸ್ ಮಾಡ್ಬೇಕು ಅಂತ ತುಂಬಾ ಟೆಕ್ನಿಕ್ಸ್ ಇದೆ. ಬಟ್ ಸೈಲೆಂಟ್ ಆಗಿ ನಮ್ ದೇಹದಲ್ಲಿ ಎನರ್ಜಿ ಫ್ಲೋನ ಅಬ್ಸರ್ವ್ ಮಾಡೋದು ಮತ್ತೆ ಕೃತಜ್ಞತಾ ಭಾವದಲ್ಲಿ ಇರೋದೇ ಮೆಡಿಟೇಷನ್. ಪ್ರೀತಿ, ಲವ್ ಅಂಡ್ ಅಫೆಕ್ಷನ್, ಲವ್ ಮತ್ತೆ ಅವೇರ್ನೆಸ್ ಇಂದ ಇರೋದೇನೆ ಮೆಡಿಟೇಷನ್. ಸೊ ಎಲ್ಲರೂ ನೀವೆಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಕೂತಿದ್ದೀರೋ ಅಲ್ಲಿ ಒಂದು ಎನ್ವೈರ್ಮೆಂಟ್ ನ ಫೀಲ್ ಮಾಡಿ. ಗಾಳಿ ನಿಮ್ಮನ್ನ ಸ್ಪರ್ಶ ಮಾಡ್ತಾ ಇರೋದನ್ನ ಫೀಲ್ ಮಾಡಿ. ಆದಷ್ಟು ಕಣ್ ತೆಗಿಲೇಬೇಡಿ. ನಾರ್ಮಲ್ ಬ್ರೀತಿಂಗ್ ಏನೆ, ನಾರ್ಮಲ್ ನಿಮ್ಮ ಮೂಗಿಂದ ಪ್ರಾಣ ಶಕ್ತಿ ಒಳಗ್ ಹೋಗೋದನ್ನು ನೀವು ಫೀಲ್ ಮಾಡೋಷ್ಟು ಅವೇರ್ನೆಸ್ ಇರ್ಬೇಕು. ಕಿಟಕಿ ಏನಾರ ತೆಗ್ದಿದ್ರೆ ನಿಮ್ಮ ರೂಮಲ್ಲಿ ಇರೋ ಅಂತ ಇಲ್ಲ ನೀವು ಕೂತಿರೋ ಅಂತ ಒಂದ್ ಜಾಗದಲ್ಲಿ ಗಾಳಿ ನಿಮ್ಮನ್ನ ಸ್ಪರ್ಶ ಮಾಡ್ತಾ ಇರೋದನ್ನು ಫೀಲ್ ಮಾಡ್ಬೋದು. ಮತ್ ನಿಮ್ ಸುತ್ತಮುತ್ತ ಆಗ್ತಾ ಇರೋ ಸೌಂಡ್ ಅಬ್ಸರ್ವ್ ಮಾಡಿ. ಇಡೀ ದಿವಸ ಕೆಲಸ ಮಾಡಿರ್ತೀರ. ಇಡೀ ದಿವಸ ಏನಾಗಿರುತ್ತೆ ಅಂದ್ರೆ ಬೆಳಗಿನ ಜಾವ ಎದ್ದಾಗ ನದಿ ನೀರು ತಿಳಿಯಾಗಿರುತ್ತೆ. ಅಂದ್ರೆ ಪ್ಯೂರ್ ಆಗಿರುತ್ತೆ. ನದಿ ನೀರು ಪ್ಯೂರ್ ಆಗಿರುತ್ತೆ. ನಾವ್ ದಿನ ಇಡೀ ಕೆಲಸ ಮಾಡಿ 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 ಆ ಹರಿತಾ ಇರೋ ನೀರು ನಾವು ಶೇಕ್ ಮಾಡಿದಾಗ ಏನಾಗುತ್ತೆ, ಕೆಳಗಿರೋ ಅಂತ ಮಣ್ಣು ಕಲಕ್ದಂಗ್ ಆಗುತ್ತೆ. ಕಲಕ್ದಂಗ್ ಆದಾಗ ಎನರ್ಜಿ ಎಲ್ಲ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ. ಸೊ ದಿನಾ ರಾತ್ರಿ ಇಲ್ಲ ಸಂಜೆ ಹೊತ್ತು ಈ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮೊಳಗಿರೋ ಅಂತ ಎಲ್ಲ ಸ್ಟ್ರೆಸ್, ಏನೇ ಒಂದ್ ಟೆನ್ಷನ್ ಪ್ರತಿಯೊಂದನು ಸೃಷ್ಟಿಗೆ ಸಮರ್ಪಣೆ ಮಾಡೋದು, ಸರೆಂಡರ್ ಮಾಡೋದು. ಸೊ ಆವಾಗ ಏನಾಗುತ್ತೆ, ಸೆಟಲ್ ಡೌನ್ ಆಗುತ್ತೆ. ಆ ಕಲ್ಕಿರೋ ಅಂತ ಒಂದು ಡಿಸ್ಟರ್ಬ್ ಆಗಿರೋ ಅಂತ ಒಂದು ಎನರ್ಜಿ ಕಾಮ್ ಡೌನ್ ಆಗುತ್ತೆ. ಪ್ಲಸ್ ಮೆಡಿಟೇಷನಿಗೆ ಒಂದು ಮ್ಯೂಸಿಕ್ ಬರುತ್ತೆ. ಆ ಮ್ಯೂಸಿಕ್ ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಮಾ ಅಂಬಾ ಲಲಿತಾ ದೇವಿ ಅಂತ, ಅದು ತುಂಬಾ ಚೆನ್ನಾಗಿದೆ. ನೀವ್ ಆ ಮ್ಯೂಸಿಕ್ ನ ಲಿಸನ್ ಮಾಡ್ತಾ 20 ಮಿನಿಟ್ಸ್ ಮ್ಯೂಸಿಕ್ ಲಿಸನ್ ಮಾಡಿದ್ರು ನಿಮ್ಗೆ ವರ್ಕ್ ಆಗುತ್ತೆ. ಮತ್ತೆ ಗ್ರಾಟಿಟ್ಯೂಡ್ ಅಂದ್ರೆ ನಾವು ನಮ್ ಜೀವನದಲ್ಲಿ ಇರೋ ಅಂತ ಎಲ್ಲಾ ವಸ್ತುಗೂ ಥ್ಯಾಂಕ್ಸ್ ಹೇಳೋದ್ರಿಂದನು ನಾವು ನಮ್ಮ ಪ್ರಾರ್ಥನೆಯಲ್ಲಿ ಯಾರ್ಯಾರನ್ನ ನಾವು ನೆನಪಿಸ್ಕೋತೀವೋ ಅವ್ರಿಗೆಲ್ಲ ನೀವು ಸರ್ವಿಸ್ ಮಾಡ್ದ ಹಾಗೆ. ಅವ್ರನ್ನ ನೀವು
ನಿಮ್ಮ ಮತ್- ಪ್ರಾರ್ಥನೆಯಲ್ಲಿ ತಗೊಂಡ್ರೆ ಅವರಿಗೆಲ್ಲ ಸರ್ವಿಸ್ ಮಾಡ್ದವ್ಗೆ, ಅವ್ರಿಗೆಲ್ಲ ಹೆಲ್ಪ್ ಮಾಡ್ದವ್ಗೆ. ನೀವು ಫಿಸಿಕಲಿನೇ ಇರ್ಬೇಕು ಅಂತ ಏನಿಲ್ಲ. ಸೊ ಫಸ್ಟ್ ನಮ್ ತಂದೆ ತಾಯಿಗಳಿಗೆ, ನಮ್ಗೆ ಈ ಒಂದ್ ದೇಹ ಕೊಟ್ಟಿರೋ ಅಂತ ನಮ್ ತಂದೆ ತಾಯಿಗಳಿಗೆ ಕೃತಜ್ಞತೆ ಭಾವದಿಂದ ಥ್ಯಾಂಕ್ಸ್ ಹೇಳೋದು. ಸೆಕೆಂಡ್, ನಿಮ್ಮ ಮನೆ ಇದು ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವೆಚ್ಚ ರಾಹುವೆ ಕೇತುವೆ ನಮೋ ನಮಃ. ಪಂಚಭೂತಗಳು, ಜಲದುರ್ಗೆ, ಅಗ್ನಿದುರ್ಗೆ, ವಾಯುದುರ್ಗೆ, ಆಕಾಶದುರ್ಗೆ, ಭೂದುರ್ಗೆ. ನಮ್ಮ ಮನೆಗ್ ಬರೋ ಅಂತ ಕೆಲ್ಸದವ್ರು, ಕಮ್ಯುನಿಟಿ ವರ್ಕರ್ಸು, ಪೋಸ್ಟ್ ಮ್ಯಾನು, ಕಸ ಎತ್ಕೊಂಡು ಹೋಗಕ್ ಬರೋರು, ಗೌರ್ಮೆಂಟ್ ವರ್ಕರ್ಸು, ಪ್ರೈವೇಟ್ ವರ್ಕರ್ಸು, ನಾವು ಸೋಷಿಯಲ್ ಬೀಯಿಂಗ್. ನಮ್ ಜೀವನ ನಮ್ಮೊಬ್ರಿಂದ ನಡೀತಾ ಇಲ್ಲ, ನಾವು ಸೋಷಿಯಲ್ ಬೀಯಿಂಗ್ ಅಂದ್ರೆ ಒಬ್ರನ್ನೊಬ್ರು ಡಿಪೆಂಡೆಂಟ್ ಆಗಿದ್ದೀವಿ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋದು. ನಮ್ ದೇಹದ ಅಂಗಾಂಗಗಳಿಗೆ ಥ್ಯಾಂಕ್ಸ್ ಹೇಳೋದು. ನಾವು ಹುಟ್ದಾಗಿಂದನೂ ನಮ್ ದೇಹದ ಅಂಗಾಂಗಗಳು ರೆಸ್ಟ್ ತಗೊಂಡಿರ ನಮಗೋಸ್ಕರ 24 hours 365 days ನಾವ್ ಎಷ್ಟು ದಿನ ಬದುಕಿದೀವೋ, ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರ ಆ ಪ್ರತಿಯೊಂದು ಅಂಗಾಂಗಕ್ಕೂ ಪ್ರೀತಿ ಕಳ್ಸೋದು. ಹಾರ್ಟಿಗೆ, ಹೃದಯಕ್ಕೆ, ಪ್ರತಿಯೊಂದು ಅಂಗಾಂಗಕ್ಕೂ ಪ್ರೀತಿ ಕಳ್ಸೋದು ಮತ್ತೆ ಥ್ಯಾಂಕ್ಸ್ ಹೇಳೋದು. ನಮ್ ಜೀವನದಲ್ಲಿ ಬರ್ತಾ ಇರೋ ಅಂತ ದುಡ್ಡು, ಸೋರ್ಸ್ ಆಫ್ ಮನಿ ಅಂದ್ರೆ ಎಲ್ಲಿಂದ ದುಡ್ಡು ಬರ್ತಾ ಇದೆಯೋ ಅದರಿಂದ ನಮ್ ಸಂಸಾರ, ನಮ್ ಜೀವನ, ನಮ್ ಸುತ್ತಮುತ್ತ ಇರೋರು ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇರೋದು ನಮ್ ಕಂಪನಿ ಆಗಿರ್ಬೋದು, ನಮ್ ಮ್ಯಾನೇಜರ್ ಮೂಲಕ ಆಗಿರ್ಬೋದು, ಟೆನೆಂಟ್ಸ್ ಇರ್ಬೋದು. ನೀವ್ ಯಾವ್ಯಾವ ಉದ್ಯೋಗದಲ್ಲಿ ಇದೀರೋ, ಎಲ್ಲೆಲ್ಲಿಂದ ದುಡ್ಡು ನೀವು ಸಂಪಾದಿಸ್ತಾ ಇದ್ದೀರೋ ಆ ಒಂದು ಡಿವೈನ್ ಮನಿ ಎನರ್ಜಿಗೆ ಅದನ್ನು ಶಕ್ತಿ. ಆ ಶಕ್ತಿಯಿಂದಾನೇ ನೀವು ಏನೇ ಒಂದು ಲಕ್ಸುರಿ ಇರ್ಬೋದು, ಮತ್ತೆ ನೀಡ್ಸ್ ಇರ್ಬೋದು, ವಾಂಟ್ಸ್ ಇರ್ಬೋದು, ಅದೆಲ್ಲ ಸಿಗ್ತಾ ಇರೋದು. ಸೊ ಅದಕ್ಕೆ ಥ್ಯಾಂಕ್ಸ್. ಮತ್ತೆ ಪ್ರಕೃತಿಗೆ, ಪ್ರಾಣಿ ಪಕ್ಷಿ, ನದಿ, ಸಾಗರ, ಪ್ರತಿಯೊಂದಕ್ಕೂ, ಮರ ಗಿಡ, ಪ್ರತಿಯೊಂದಕ್ಕೂ ಥ್ಯಾಂಕ್ಸ್. ನಾವು ತಿಂತಾ ಇರೋ ಊಟನ ಯಾರು ಬಿತ್ತನೆ ಮಾಡಿದಾರೋ ಮತ್ತೆ ಅದನ್ನ ಅಡ್ಗೆ ಮಾಡಿ ನಮ್ ತಟ್ಟೆಗೆ ಯಾರು ತಂದು ಕೊಡ್ತಾ ಇದ್ದಾರೋ ಆ ಒಂದ್ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅಲ್ಲೂ ಯಾರ್ಯಾರು ಇನ್ವಾಲ್ವ್ ಆಗಿದಾರೋ ಅವ್ರಿಗೆಲ್ಲ ಥ್ಯಾಂಕ್ಸ್. ಮತ್ತೆ ಊಟ ಮಾಡಕ್ ಮುಂಚೆ ದೇವರಿಗೆ ಸಮರ್ಪಣೆ ಮಾಡಿ ಅದನ್ನ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿದ್ರೆ ಅದು ಪಾಸಿಟಿವ್ ಎನರ್ಜಿ ಆಗುತ್ತೆ. ನಿಮಗೆ ದೈಹಿಕವಾಗಿ, ಮಾನಸಿಕವಾಗಿ ನಿಮಗೆ ಚೈತನ್ಯ ಕೊಡುತ್ತೆ. ಮತ್ತೆ ನೀರ್ ಕುಡಿಬೇಕಾದ್ರೆ ನೀರಿಗೂ ಪ್ರಾರ್ಥನೆ ಮಾಡಿ ನೀರ್ ಕುಡಿಯೋದು, ಸ್ನಾನ ಮಾಡೋದು, ಪ್ರತಿಯೊಂದನು ಅಡ್ಗೆ ನಿಮ್ದು ದಿನನಿತ್ಯದ ಏನ್ ದಿನಚರಿ ಇರುತ್ತೋ, ಕೆಲ್ಸ ಮಾಡೋದು, ಸ್ನಾನ ಮಾಡೋದು, ಪ್ರತಿಯೊಂದನು ಪ್ರೀತಿ ಭಾವದಿಂದ ಮಾಡೋದು. ದೇವ್ರು ನಿಮ್ಮನ್ನ ಈ ಒಂದು ಫ್ಯಾಮಿಲಿ, ಈ ಒಂದು ಕೆಲ್ಸ ಎಲ್ಲೆಲ್ಲಿ ನೆಟ್ಟಿದನೋ, ಬ್ಲೂಮ್ ವೇರ್ ಯು ಆರ್ ಪ್ಲಾಂಟೆಡ್ ಅಂತ, ಅಂದ್ರೆ ನಿಮ್ಮನ್ನ ಎಲ್ಲಿ ನೆಟ್ಟಿದನೋ ಅಲ್ಲಿ ನೀವು ಚಿಗುರೋದು. ಜಡ ಅಜಡಕ್ ಥ್ಯಾಂಕ್ಸ್ ಹೇಳೋದು. ಜಡ ಅಜಡ ಅಂದ್ರೆ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್, ಎರಡರಲ್ಲೂ ಚೈತನ್ಯ ಇರುತ್ತೆ, ಎರಡರಲ್ಲೂ ಶಕ್ತಿ ಇರುತ್ತೆ. ಅದೆರಡದಕ್ಕೂ ಥ್ಯಾಂಕ್ಸ್ ಹೇಳೋದು. ಜಡ ಅಜಡ ಎರಡಕ್ಕೂ ಥ್ಯಾಂಕ್ಸ್ ಹೇಳೋದು. ಮೊಬೈಲು, ಕಾರು, ಲ್ಯಾಪ್ಟಾಪು, ಅಡ್ಗೆ ಮನೆ ಸಾಮಾನು, ಪ್ರತಿಯೊಂದು ನೀವು ಅನ್ಕೊಳೋ ಬೆಡ್ಡು, ಪ್ರತಿಯೊಂದು ವಸ್ತುಗೂ ಜೀವ ಇಲ್ಲ ಅಂತ ನೀವು ಅದನ್ನ ಡಿಸ್ರೆಸ್ಪೆಕ್ಟ್ ಮಾಡೋಂಗೆ ಇಲ್ಲ. ಅದು ಅದ್ರಲ್ಲೂ ಶಕ್ತಿ ಇರುತ್ತೆ, ಅದಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಮತ್ತೆ ಆನ್ಸಿಸ್ಟರ್ಸ್, ನಿಮ್ಮ ಆನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಕೇಳೋದು, ಮತ್ತೆ ಅವ್ರು ಎಲ್ಲೆಲ್ಲಿ ಇದಾರೋ, ಯಾವ್ಯಾವ ಲೆವೆಲ್ ಅಲ್ಲಿ ಇದಾರೋ, ನಿಮ್ಮ ಒಂದ್ ಸಣ್ಣ ಪ್ರಾರ್ಥನೆ ಅವ್ರಿಗೋಸ್ಕರ ಅವ್ರಿಗೆ ಮುಕ್ತಿ ಸಿಗುತ್ತೆ, ಎಲಿವೇಟ್ ಆಗುತ್ತೆ, ಅವರಿಗೆ ದೊಡ್ಡ ಬೆಟ್ಟದಷ್ಟು ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು
ಒಂದು ಸೆಕೆಂಡ್ ಪ್ರಾರ್ಥನೆ ನಿಮ್ ತಂದೆ ಕಡೆ ಇರ್ಬೋದು, ನಿಮ್ ತಾಯಿ ಕಡೆ ಇರ್ಬೋದು, ನಿಮ್ ಅತ್ತೆ ಮಾವನ್ ಕಡೆ ಇರ್ಬೋದು, ನಿಮ್ಮ ಯಾರ್ಯಾರು ಆನ್ಸಿಸ್ಟರ್ಸ್ ತೀರ್ಕೊಂಡಿದ್ದಾರೆ ಮತ್ತೆ ನೀವು ನೋಡಿದೀರಾ ಅವ್ರ ಸಾವನ್ನ, ಅವ್ರಿಗೆಲ್ಲ ಮುಕ್ತಿ ಸಿಕ್ಲಿ, ಅವ್ರದ್ದು ಆಶೀರ್ವಾದ ನಿಮ್ ಮೇಲಿರ್ಲಿ. ಬ್ಲೆಸ್ಸಿಂಗ್ಸ್ ಒಂಥರ ಟ್ರಂಪ್ ಕಾರ್ಡ್ ತರ, VIP ಕಾರ್ಡ್ ತರ. ಪ್ರಪಂಚದಲ್ಲಿ ನೀವ್ ಎಲ್ಲೇ ಇದ್ರೂನು ನಿಮ್ದು ಒಂದು ಬ್ಲೆಸ್ಸಿಂಗ್ಸ್ ಅನ್ನೋ ಒಂದು ಕಾರ್ಡ್, ಟ್ರಂಪ್ ಕಾರ್ಡ್ ಇದ್ರೆ ನೀವ್ ಏನ್ ಬೇಕಾದ್ರೂ ಜಯಿಸ್ಬೋದು, ಏನ್ ಬೇಕಾದ್ರೂ ರಕ್ಷಣೆ ಸಿಗುತ್ತೆ, ಏನ್ ಬೇಕಾದ್ರೂ ಮ್ಯಾಜಿಕ್ ಆಗ್ಬೋದು ನಿಮ್ ಲೈಫ್ ಅಲ್ಲಿ. ಸೊ ಬ್ಲೆಸ್ಸಿಂಗ್ಸ್ ಅನ್ನೋದು ತುಂಬಾನೇ ಮುಖ್ಯ. ನಿಮ್ ಜೊತೆ ಬರೋದು ಆಶೀರ್ವಾದ ಒಂದೇನೆ. ಆಶೀರ್ವಾದ ಅಂದ್ರೆ ಪುಣ್ಯದ ಫಲ, ಕರ್ಮದ ಮಡಕೆ ತುಂಬ್ತು ಅಂತಾರಲ್ಲ. ಸೊ ಪುಣ್ಯದ ಅಕೌಂಟ್ ಅಲ್ಲಿ ನೀವು ಬ್ಲೆಸ್ಸಿಂಗ್ಸ್ ನ ಹಾಕೋಬೇಕು. ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದೀರಾ, ಎಷ್ಟು ಜನಕ್ಕೆ ಸಹಾಯ ಮಾಡಿದೀರಾ, ನಿಮ್ಮಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ. ದಿನನಿತ್ಯದಲ್ಲಿ ನೀವ್ ಎಷ್ಟು ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಸಂಪಾದಿಸಿದ್ರಲ್ಲ, ನಿಮ್ಮ ಅಕೌಂಟ್ ಅಲ್ಲಿ ಬ್ಲೆಸ್ಸಿಂಗ್ಸ್ ಹೆಂಗೆ, ನೀವೊಂದು ಪಕ್ಷಿ ಪ್ರಾಣಿಗೆ ಊಟ ಹಾಕಿದ್ರು ಅದು ಆಶೀರ್ವಾದ ಮಾಡುತ್ತೆ. ಒಂದ್ ಇರುವೆಗೆ ಸಕ್ಕರೆ ಹಾಕಿದ್ರು ಸಾಕು, ದೊಡ್ಡ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ. ಇರುವೆಗೆ ಸಕ್ಕರೆ ಹಾಕಿದ್ರು ಆ ಇರುವೆ ಫ್ಯಾಮಿಲಿ ನಿಮಗೆ ಆಶೀರ್ವಾದ ಮಾಡುತ್ತೆ. ಒಂದು ಪಕ್ಷಿಗೆ ನೀರಿಟ್ರು ಅದು ನೀರ್ ಕುಡ್ದಿ ಆಶೀರ್ವಾದ ಮಾಡುತ್ತೆ. ಸೊ ನಿಮ್ ದಿನನಿತ್ಯದಲ್ಲಿ ನೀವು ಎಲ್ಲಿಂದ ಆಶೀರ್ವಾದ ಸಂಪಾದಿಸ್ತಾ ಇದ್ದೀರಾ ಅದನ್ನ ನೋಡಿ. ನಿಮ್ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಟ್ಟಿ ಅವ್ರನ್ನ ನೋಡ್ಕೊಂಡ್ರೆ, ಇಲ್ಲ ವಯಸ್ಸಾದವ್ರನ್ನ ನೋಡ್ಕೊಂಡ್ರೆ, ಹುಷಾರಿಲ್ದವ್ರನ್ನ ನೋಡ್ಕೊಂಡ್ರೆ, ದಿನನಿತ್ಯದಲ್ಲಿ ನಿಮ್ ಬ್ಲೆಸ್ಸಿಂಗ್ಸ್ ನ ಯಾವ್ಯಾವ ರೀತಿಲಿ ಆಡ್ ಮಾಡ್ಕೋಬಹುದು ನೋಡಿ. ನಿಮ್ ಸುತ್ತಮುತ್ತ ಇರೋ ಅಂತ ಫ್ಯಾಮಿಲಿ ಪೀಪಲ್, ಮಕ್ಕಳು, ತಂದೆ ತಾಯಿ, ಅತ್ತೆ ಮಾವ, ನಿಮ್ಗೆ ಯಾರು ಫ್ರೆಂಡ್ಸ್, ಸ್ಪೆಷಲ್ ಫ್ರೆಂಡ್ಸ್, ಯಾರ್ಯಾರು ನಿಮ್ ಜೀವನದಲ್ಲಿ ಖುಷಿ ತಂದ್ಕೊಡ್ತಾ ಇದಾರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ಎಸ್ಪೆಷಲಿ ಎನಿಮೀಸ್ಗೂ ಥ್ಯಾಂಕ್ಸ್ ಹೇಳಿ. ಯಾಕಂದ್ರೆ ಅವರಿಂದನೇ ನೀವು ಶೇಪ್ ಅಪ್ ಆಗ್ತಾ ಇರೋದು. ಅಂದ್ರೆ ನೀವು ಈ ಸ್ಪಿರಿಚುವಲ್ ದಾರಿಲಿ ನಡೀತಾ ಇರೋದು. ಕೊಚ್ಚೆಲೇನೆ ಕಮಲ ಅರಳೋದು ಅಂತಾನು ಒಂದು ಇದು ಹೇಳ್ತಾರೆ. ಅಂದ್ರೆ ನಿಮ್ ಸುತ್ತಮುತ್ತ ಅನ್ಹೆಲ್ತಿ ಸಿಚುವೇಶನ್, ನೀವು ನಿಮ್ಮೊಳಗ್ ನಡೀತಾ ಇರೋಂತ ತಳಮಳ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ನಿಮಗೆ ಅವ್ರು ಕೆಟ್ಟವ್ರು ಅಂತ ಅನ್ಸ್ತಾ ಇದ್ರುನು ಅವರೆಲ್ಲ ನಿಮಗೆ ಬೆಳೆಯೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ಮತ್ತೆ ರಿಯಲ್ ಲೈಫ್ ಗುರು ಮತ್ತೆ ಸ್ಪಿರಿಚುವಲ್ ಗುರು. ರಿಯಲ್ ಲೈಫ್ ಗುರು ಅಂದ್ರೆ ನಿಮ್ ಜೀವನದಲ್ಲಿ ಯಾರ್ಯಾರು ನಿಮ್ಗೆ ಜ್ಞಾನ ಕೊಟ್ಟಿದ್ದಾರೆ, ನೀವ್ ಯಾರ್ಯಾರಿಂದ ಏನೇನ್ ಕಲ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ಸ್ಕೂಲ್ ಟೀಚರ್ ಇಂದ ಹಿಡಿದು ಇವತ್ತವರೆಗೂ ನೀವು ನಿಮ್ ಕೊಲೀಗ್ಸ್ ಇರ್ಬೋದು, ನಿಮ್ ಮ್ಯಾನೇಜರ್ ಇರ್ಬೋದು, ಯಾರ್ಯಾರು ನಿಮ್ ಅಪ್ಪ ಅಮ್ಮ ಇರ್ಬೋದು, ಯಾರ್ಯಾರಿಂದ ಜ್ಞಾನ ಸಿಕ್ಕಿದ್ಯೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ನಿಮ್ ಮಕ್ಳಿಂದನೂ ಇರ್ಬೋದು. ಸ್ಪಿರಿಚುವಲ್ ಗುರುಸ್ ನನ್ನ ಪ್ರಕಾರ ನನಗೆ ಶಂಕರಾಚಾರ್ಯರು, ಮಾಧ್ವಾಚಾರ್ಯರು, ರಾಮಾನುಜಮು, ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯ, ಸಾಯಿಬಾಬಾ. ರಿಯಲ್ ಲೈಫ್ ಗುರುಸು ಒಂದಷ್ಟು ಜನ ಇದ್ದಾರೆ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಲಾಸ್ಟ್ ಇಷ್ಟ ದೇವತಾ ಲಕ್ಷ್ಮೀ ನರಸಿಂಹ ನನಗೆ ತುಂಬಾ ಪ್ರೀತಿ ಮತ್ತೆ ಸ್ಪೆಷಲ್ ಪವರ್ ಇದೆ ಲಕ್ಷ್ಮೀ ನರಸಿಂಹಂಗೆ ಅಂತ ನನಗೆ ಪರ್ಸನಲಿ ಫೀಲ್ ಆಗಿದೆ. ಮತ್ತೆ ಗ್ರಹಣ ಟೈಮ್ದಲ್ಲಿ ಹೋಮ ಮಾಡೋದು ಲಕ್ಷ್ಮೀ ನರಸಿಂಹನ್ ಹೋಮನೆ. ಮತ್ತೆ ಲಕ್ಷ್ಮೀ ನರಸಿಂಹ ಕವಚ ಅಂತಾನೂ ಇದೆ ಹುಷಾರಿಲ್ದವ್ರಿಗೆ. ಮತ್ತೆ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಇಸ್ಕಾನ್ ಅಲ್ಲಿ ಕೊರೋನಾ ಟೈಮಲ್ಲಿ ನಡೆದಿದ್ದು ಲಕ್ಷ್ಮೀ ನರಸಿಂಹ ಹೋಮ. ಅದರಲ್ಲಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಆ ಮಂತ್ರ ಎಷ್ಟೋ ಲಕ್ಷ ಸತಿ ಜಪ ಮಾಡಿದ್ದವರು ಇಡೀ ಸೃಷ್ಟಿಲಿ ಆ ಕೊರೋನಾ ಅನ್ನೋ ವೈರಸ್ ತಗ್ಲಿ ಅಂತ. ಸೊ ಮತ್ತೆ ಈ ಸುದರ್ಶನ ಹೋಮನು ಮಾಡಿಸೋದು ಈ ಮಾಯಾಮಂತ್ರ ಮಾಟ ಅದು ಇದು ಅಂದ್ರೂನು ಸುದರ್ಶನ ಹೋಮ ಅಂತ ಒಂದು ಹೇಳ್ತಾರೆ. ಅಂದ್ರೆ ರೈಟ್ ಡೈರೆಕ್ಷನ್, ಅಂದ್ರೆ ರೈಟ್, ದರ್ಶನ ಅಂದ್ರೆ ರೈಟ್ ಡೈರೆಕ್ಷನ್ ಕರ್ಕೊಂಡು ಹೋಗ್ತಾರೆ ಲಕ್ಷ್ಮೀ ನರಸಿಂಹ ಅಂತ ಅದು ಒಂದು ಎಲ್ಲೋ ಓದಿದ್ದೆ. ಸೊ ನನ್ ಮಟ್ಟಿಗೆ
ಅದು ಕರೆಕ್ಟ್ ಅನ್ಸುತ್ತೆ. ಸುದರ್ಶನ ಅಂದ್ರೆ ರೈಟ್ ಡೈರೆಕ್ಷನ್ ತೋರಿಸ್ತಾನೆ ಲಕ್ಷ್ಮೀ ನರಸಿಂಹನ್ನ ಪ್ರಾರ್ಥನೆ ಮಾಡಿದ್ರೆ. ಲಕ್ಷ್ಮೀ ನರಸಿಂಹನ್ಕಿಂತ ಪ್ರಹ್ಲಾದ್ ಮಹಾರಾಜರ ಪಾದಾನ ನೋಡ್ಕೊಂಡು ನಿನ್ನಂತ ಭಕ್ತಿ ಕೊಡು ನನ್ಗೆ ಅಂತ ಪ್ರಾರ್ಥನೆ ಮಾಡ್ಕೊಳೋದು. ಪ್ರಹ್ಲಾದ್ ಮಹಾರಾಜರು ಪಾದಾನ ನೋಡಿ. ಸೊ ಲಕ್ಷ್ಮೀ ನರಸಿಂಹ ಮತ್ತೆ ಲಲಿತಾ ದೇವಿ, ಬನಶಂಕರಮ್ಮ, ಮತ್ತೆ ಕಾಮಾಖ್ಯ ಹೋಗಿದೆ, ಕಂಚಿ ಕಾಮಾಕ್ಷಿ, ಮಹಾಕಾಳ, ಉಜ್ಜೈನ್, ಗಣಪತಿ, ಶನೇಶ್ವರ ಸ್ವಾಮಿ, ಆಂಜನೇಯ, ಇವರೆಲ್ಲ ಕೈ ಹಿಡ್ದು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಭಾವ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು. ಇದೆಲ್ಲ ಪ್ರಾರ್ಥನೆನ ನೀವು 1 ನಿಮಿಷ ಸೋಕ್ ಮಾಡ್ಕೊಳ್ಳಿ. ಸೋಕ್ ಮಾಡ್ಕೊಂಡು ಕಣ್ಣನ್ನ ಓಪನ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಸೊ ಒಂದು ಕಡೆ ಕುತ್ಕೊಂಡು ಧ್ಯಾನ ಮಾಡಿದ್ರೆ ನಿಮಗೇನೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೈಲೆಂಟ್ ಅಲ್ಲಿ ಕುತ್ಕೊಳ್ಳೋದು. ಇದು ಗ್ರಾಟಿಟ್ಯೂಡ್ ಪ್ರೇಯರ್ ನಾನ್ ಮಾಡಿಸಿದ್ದು. ಬಟ್ ಏನು ಯೋಚನೆ ಮಾಡ್ದಿರ ಒಂದ್ ಕಡೆ ಕುತ್ಕೊಳ್ಳೋದು ಧ್ಯಾನ. ಏನು ಯೋಚನೆ ಮಾಡ್ದಿರ, ಯಾವ ಫ್ರೆಂಡ್ ಹತ್ರ ಏನು ಮಾತಾಡ್ದಿರ ಸೈಲೆನ್ಸ್ ಅಲ್ಲಿ ಕುತ್ಕೊಂಡಾಗ ನಿಮ್ಮ ಒಳಗಿರೋ ಅಂತ ಒಂದು ಆತ್ಮಶಕ್ತಿ ಜಾಗೃತಿ ಆಗುತ್ತೆ. ಆ ಒಂದು ಒಳಗಿರೋ ಅಂತ ಪರಮಾತ್ಮ ಜಾಗೃತಿ ಆದಾಗ ನಿಮಗೆ ಗೈಡೆನ್ಸ್ ತಾನಾಗೆ ಸಿಗುತ್ತೆ. ಇಷ್ಟ ಆಯ್ತಾ? ಟೈಪ್ ಮಾಡಿ. ಓಕೆ, ನಿಮ್ ಫೀಡ್ಬ್ಯಾಕ್ ನ ಕಳಿಸಿ. ನನ್ನ ನಂಬರ್ಗೆ ಟೈಪ್ ಮಾಡಿ ಕಳಿಸ್ಬೋದು, ಇಲ್ಲ ವಾಯ್ಸ್ ಮೆಸೇಜ್ ಕಳಿಸ್ಬೋದು. ಗ್ರೂಪ್ ಅಲ್ಲಿ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ನಾನು ಬಿಟ್ಟಿಲ್ಲ. ಬಟ್ ಒಂದು ಅರ್ಧ ಗಂಟೆ ಗ್ರೂಪ್ ನ ಓಪನ್ ಮಾಡಿರ್ತೀನಿ. ನಿಮಗೆ ಮೆಸೇಜ್ ಇದ್ರೆ ನೀವು ಮೆಸೇಜ್ ಮಾಡ್ಬೋದು. ನಿಮ್ಮ ಒಂದು ಅನಿಸಿಕೆನ ಶೇರ್ ಮಾಡ್ಕೊಳ್ಳಿ. ಹಲೋ, ಹೇಳಿ ಮ್ಯಾಮ್. ಮ್ಯಾಮ್ ನಾನ್ ಶುಭ ಅಂತ. ಹ್ಮ್, ನೀವಿವತ್ ಹೇಳಿದ್ ಕಾಣದ ಕೈ ಅಂತ ಹೇಳಿದ್ರಲ್ಲ, ಹೌದು. ಆ ವರ್ಡ್ ನನ್ಗೆ ತುಂಬಾ ಇಷ್ಟ ಆಗೋಯ್ತು. ಅದು ತುಂಬಾ ಸತಿ ಆಗ್ತಾ ಇರತ್ತೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರ್ತೀವೋ ದೇವ್ರೇನೋ ಕಾಪಾಡ್ದ ಅಂತ. ಅದು ಇವತ್ ನೀವ್ ಹೇಳಿದ್ರಿ, ಸೊ ನನ್ಗೆ ಅದು ತುಂಬಾ ಇಷ್ಟ ಆಯ್ತು ಇವತ್ತು. ಹೌದು, ಕಾಣದ ಕೈ ಸದಾ ಕಾಪಾಡ್ತಾ ಇರುತ್ತೆ. ನೀವು ಅದನ್ನ ಕಾಪಾಡ್ತಾ ಕಣ್ ಇರತ್ತೆ. ತೆಗ್ದ್ ನೋಡ್ತಾ ಇರಲ್ಲ ಅಷ್ಟೇ. ಕಣ್ ತುಂಬಾ ಮುಚ್ಕೊಂಡಿರ್ತೀರ ಅಷ್ಟೇ. ತುಂಬಾ ಮೆಸೇಜಸ್ ಕೊಡ್ತಾ ಇರತ್ತೆ, ನಾವ್ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಹೌದು, ಅದನ್ನ. ಹೌದು, ಖಂಡಿತ. ಹೌದು, ಸದಾ ಪರಮಾತ್ಮ ಎಲ್ಲಾ ರೂಪದಲ್ಲಿ, ಪ್ರಕೃತಿ ರೂಪದಲ್ಲಿ ನಮ್ ಜೊತೆ ಸದಾ ಇದ್ದಾನೆ. ಯಾರೋ ಫೋಟೋ, ಓಕೆ, ಲಲಿತಾ ದೇವಿ ಪೇಂಟಿಂಗ್ ಫೋಟೋ ರೂಪದಲ್ಲಿ ಪ್ರಿಂಟ್ಔಟ್ ತೆಗೆದಿ ನಾನು ಅಂದ್ರೆ ಯಾರಿಗ ಇಂಟ್ರೆಸ್ಟ್ ಇದೆಯೋ, ಆಸಕ್ತಿ ಇದೆಯೋ ಅವ್ರಿಗೆಲ್ಲ ದೇವಿದ ಅನುಗ್ರಹ ಸಿಕ್ಲಿ ಅಂತ ಕಂಚಿ ಕಾಮಾಕ್ಷಿಲಿ ಡಿಸ್ಪ್ಲೇ ಆಗಿರೋ ಸೇಮ್ ಪೇಂಟಿಂಗ್ ನ ನಾನು ಮಾಡ್ತಾ ಇರೋದು. ಅದರದ್ದೇ ಫೋಟೋ ಪ್ರಿಂಟ್ ನ ನಾನು 899 ರುಪೀಸ್ಗೆ ಆರ್ಡರ್ ಮಾಡಿದ್ರೆ ಕೊರಿಯರ್ ಮಾಡ್ತಾ ಇದ್ದೀನಿ. ಮತ್ತೆ ಬೆಂಗಳೂರಲ್ಲಿ ಇದ್ರೆ ಬ್ಲೂ ಡರ್ಟ್ ಮೂಲಕ ಕಳಿಸ್ತಾ ಇದ್ದೀನಿ. ಆ ಫೋಟೋ ತೋರಿಸ್ತೀನಿ. ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ವೀಕ್ಲಿ ಒನ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಈ ಒಂದು ಸೈಜ್ A4 ಸೈಜ್ ಅಲ್ಲಿ ತುಂಬಾ ಜನ ಕೇಳಿದ್ರು ಅಂತ ನಾನು ಫೋಟೋ ಪ್ರಿಂಟ್ ಮನೇಲೆ ತೆಗ್ದಿ ಕಳಿಸ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಇಷ್ಟ ಇದೆಯೋ ಅವರು ಆರ್ಡರ್ ಮಾಡ್ಬೋದು. ವೀಕ್ಲಿ ಒನ್ಸ್ ಅಷ್ಟೇ ನಾನು ಪೋಸ್ಟ್ ಮಾಡೋದಕ್ಕೆ ಹೋಗ್ತಾ ಇರೋದು. ಸೊ ನಾಳೆ ತರಸ್ಡೆ ಹೋಗ್ತಾ ಇದ್ದೀನಿ. ಯಾರಿಗಾರ ಆರ್ಡರ್ ಮಾಡೋದಿದ್ರೆ ಈ ಒಂದು ಪೇಂಟಿಂಗ್ ಅಲ್ಲಿ ಖಂಡಿತ ಏನೋ ಒಂದು ಜೀವಶಕ್ತಿ, ಲೈಫ್ ಫೋರ್ಸ್ ಎನರ್ಜಿ ಇದೆ. ಆಯ್ತಾ? ಸೊ ಯಾರ್ಯಾರಿಗೆ ಅನ್ಸುತ್ತೆ ಈ ಒಂದು ಫೋಟೋನ ಆರ್ಡರ್ ಮಾಡ್ಬೇಕು ಅಂತ, ಏನ್ ಫೋರ್ಸ್ ಏನಿಲ್ಲ. ಯಾಕಂದ್ರೆ ಐ ಆಮ್ ಆಲ್ರೆಡಿ ಸೆಟಲ್ಡ್. ದೇವ್ರು ನನ್ಗೆ, ನಾನು ಇನ್ನೊಂದು ಇವತ್ತು ಕೆಲ್ಸ ಬಿಟ್ರುನು ನಂದು ನಡೀತಾ ಹೋಗುತ್ತೆ. ಆಯ್ತಾ? ಬಟ್ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ, ಆಸಕ್ತಿ ಇದ್ರೆ ಆರ್ಡರ್ ಮಾಡ್ಬೋದು. ತುಂಬಾ 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 ಥ್ಯಾಂಕ್ಸ್ ಎಲ್ಲರಿಗೂನು.
Done. I am coming. 2 minutes. 2 minutes. Okay. Aarti. कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಫೀಡ್ಬ್ಯಾಕ್ ಕಳಿಸಿ, ನನಗೆ ಗೊತ್ತಾಗುತ್ತೆ, ನನಗೂ ಖುಷಿ ಆಗುತ್ತೆ, ನನಗೂ ಎನ್ಕರೇಜ್ ಆಗುತ್ತೆ. ವಾಟ್ಸಪ್ ಅಲ್ಲಿ ಟೈಪ್ ಮಾಡಿ ಕಳಿಸಿ. ನನ್ನ ನಂಬರು 6364096273 ಸೇವ್ ಮಾಡಿ ಆ ನಂಬರಿಗೆ ಮೆಸೇಜ್ ಕಳಿಸಿ ಮ್ಯಾಮ್. ಥ್ಯಾಂಕ್ ಯು. ಗುಡ್ ನೈಟ್. ಲವ್ ಯು ಆಲ್. ಥ್ಯಾಂಕ್ ಯು ಮ್ಯಾಮ್. ಗುಡ್ ನೈಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you, ma'am. ಥ್ಯಾಂಕ್ ಯು. ಥ್ಯಾಂಕ್ ಯು.